ಸದ್ಗುರುಂ ಸಿದ್ಧಾರೂಢಂ ಸಚ್ಚಿದಾನಂದಮೂರ್ತಿಂ ಭುಕ್ತಿ ಮುಕ್ತಿ ಪ್ರದಾತಾರಂ ಚಾಳಕಾಪುರವಾಸಿ. ಜಗತ್ತಿನಲ್ಲಿ ಪ್ರತಿಯೊಬ್ಬರು ಅಪೇಕ್ಷೆ ಮಾಡತಕ್ಕಂಥ ವಸ್ತು ಯಾವುದು ಅಂತ ಕೇಳಿದರೆ ಶಾಂತಿ ಅಂತ ಶಾಸ್ತ್ರ ಹೇಳ್ತಾರೆ. ದುಃಖಂ ಮೇನ ಸ್ಯಾತ್ ಸುಖಂ ಭೂಯಾತ್. ಹೇ ಪರಮಾತ್ಮ, ನನಗೆ ಸದಾ ಸುಖ ಸಿಗಬೇಕು, ದುಃಖ ಬರಬಾರದು ಅಂತ ಇಚ್ಛೆಯನ್ನು ಮಾಡ್ತಾರೆ. ಪರಂತು ತದ್ವಿರುದ್ಧವಾಗಿ ಅವ ಮಾಡುವ ಕಾರ್ಯಗಳೆಲ್ಲ ದುಃಖದ್ದೇ ಇರ್ತಾವೆ, ಪರಂತು ಸುಖ ಅಪೇಕ್ಷೆ ಮಾಡ್ತಾನೆ. ಸುಖ, ಶಾಂತಿ ಇವೆಲ್ಲವೂ ಕೂಡ ಬೈ ಪ್ರಾಡಕ್ಟ್ ಅದ, ನೀವೇ ಮಾಡಿದಂಥವುಗಳು ಅದ. ನಿಮ್ಮಿಂದನೇ ನಿರ್ಮಾಣ ಆಗತಕ್ಕಂಥ ವಸ್ತು ನಾವು ನಮ್ಮ ಮೂರ್ಖತನದಿಂದ ಪರಮಾತ್ಮನ ಮೇಲೆ, ದೈವದ ಮೇಲೆ, ಯಾರ ಮೇಲೆ ಹಾಕ್ತೇವೆ ಅವರಿಂದ ಕಷ್ಟ ಆಯಿತು, ದೇವರು ನಮಗೆ ನೋಡಲಿಲ್ಲ, ಗುರುಗಳು ನಮಗೆ ನೋಡಲಿಲ್ಲ ಅಂತ ಮನುಷ್ಯ ತನ್ನ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದಕ್ಕೆ ಶಾಸ್ತ್ರದಲ್ಲಿ ಮೂರ್ಖತನ ಅಂತ. ಹಳ್ಳಿಯಾಗ ಹೇಳ್ತಾರೆ, ತನ್ನ ಕುಣ್ಯಕ್ಕೆ ಬರೆದಿದ್ರೆ ಅಂಗಳ ಡೊಂಕ್ ಅಂದ, ಅವನಿಗೆ ಕುಣ್ಯಕ್ಕೆ ಬರೋಂಗಿಲ್ಲ, ಅಂಗಳ ಸರಿ ಇಲ್ಲ ಅಂದ್ರೆ. ನೀ ಕುಣ್ಯಕ್ಕೆ ಕಲಿ ಮೊದಲ, ಹೆಂಗಾದ್ರೂ ಕುಣ್ಯಕ್ಕೆ ಬರ್ತದೆ, ಎಂಥ ನೆಲ ಇದೆ ಕುಣ್ಯಕ್ಕೆ ಬರ್ತದೆ. ಆಗ ಮನುಷ್ಯ ತನ್ನ ಜೀವನದಲ್ಲಿ ಕೀರ್ತಿವಂತನೂ ಸುಖಿಯೂ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇರ್ತದೆ. ಆದರೆ ಜೋಳ ಬಿತ್ತಿ ಗೋಧಿ ಬೆಳೀಲಿ, ಮನುಷ್ಯ ಅಂದ್ರೆ ಕಬ್ಬು ಬರಲಿ ಅಂದ್ರೆ ಬರುವುದಿಲ್ಲ. ಏನು ಬಿತ್ತೇವಿ ಅದೇ ಬೆಳೆ ಬರ್ತದೆ ವಿನಃ ಬಿತ್ತಲಾರದೆ ಬೆಳೆ ಬರಂಗಿಲ್ಲ ಅಂತ ನಮ್ಮೆಲ್ಲರಿಗೂ ಬರ್ತದೆ. ಯಥಾ ಕರ್ಮ ಯಥಾ ಶ್ರುತಂ. ಶ್ರುತಂ ಅಂದ್ರೆ ಫಲ. ಮಾಡಿದ್ದುಣ್ಣೋ ಮಹಾರಾಯ ಅಂತ ನಮ್ಮಲ್ಲಿ ಹೇಳ್ತಾರೆ. ಮನುಷ್ಯ ಏನನ್ನ ಮಾಡ್ತಿ ಅದರ ತಕ್ಕ ಫಲ ಸಿಗ್ತದೆ. ಎಷ್ಟು ದಿನ ದುಡ್ತಿ ಅಷ್ಟು ಪಗಾರ ತರ ಸಿಗ್ತದೆ, ಇಲ್ಲ ಅಂದ್ರೆ ಕಟ್ಟು ಮಾಡಿ ಕೊಡ್ತಾರೆ. ಹಾಗೆ ಜೀವನದಲ್ಲಿ ಕೂಡ ಎಲ್ಲಕ್ಕಿಂತ ಪರಮಾತ್ಮ ಬಹಳ ದೊಡ್ಡವದಾನೆ. ಜಗತ್ತಿನಾಗ ನಾವೆಲ್ಲರೂ ಕೂಡ ಒಂದು ಮರಿತಿರಬೇಕು, ಬರ್ತಿರಬೇಕು. ಪರಮಾತ್ಮ ಸರ್ವಜ್ಞ ಅದನ್ನು ಪುಣ್ಯಾತ್ಮರೇ. ಅದಕ್ಕೆ ನಾವು ವಿಚಾರ ಮಾಡಬೇಕು. ಸುಖ ಬಯಸಬೇಕು ಅಂತ ಅನ್ನೋ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಯಾವಾಗಲೂ ಶುಚಿರ್ವಂತನಾಗಿ ಇರಲಿಕ್ಕೆ, ಚರಿತ್ರವಾನ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಶಾಸ್ತ್ರ ನಮಗೆ ಬಹಳ ಚಂದ ಹೇಳ್ತಾರೆ. ಮನುಷ್ಯ ಎಲ್ಲೇ ಹೋಗನಿ, ಎಲ್ಲಿ ಹೋದರೂ ಕೂಡ ನಿನಗೆ ಬರ್ತಕ್ಕಂಥ ವಸ್ತು ಏನದ ಅದು ಬಂದೇ ಬರ್ತದೆ. ಎಲ್ಲಿ ಕುಂತರೂ ಅಡವ್ಯಾಗ ಕುಂತರೂ ಬರ್ತದೆ, ಊರಾಗ ಕುಂತರೂ ಬರ್ತದೆ, ಎಲ್ಲೇ ಬರ್ತದೆ. ದುಡಿದ್ರು ಅಂದ್ರೆ ಪಗಾರ ನೀವು ಎಲ್ಲಿದ್ದರೆ ಅಲ್ಲಿಗೆ ಬರ್ತದೆ, ನೀವು ಕಳಿಸ್ಕೊಟ್ರೆ ಅಲ್ಲಿಗೆ ಬರ್ತದೆ, ಸಮಸ್ಯೆ ಇಲ್ಲ. ದುಡಿಬೇಕು ಮನುಷ್ಯ, ದುಡ್ದವನಿಗೆ ಸಿಗ್ತದೆ. ದುಡಿಲಾರದ ಮನುಷ್ಯ, ಪುಣ್ಯ ಮಾಡಲಾರದ ಮನುಷ್ಯ, ಧರ್ಮ ಮಾಡಲಾರದ ಮನುಷ್ಯ ನನಗೆ ಸಮಾಧಾನ ಶಾಂತಿ ಬೇಕು ಅಂತಂದ್ರೆ ಕದಾಪಿ ಸಾಧ್ಯ ಇಲ್ಲ ಅನ್ನೋದು ನಾವು ಗಂಟು ಹಾಕೋದು. ಅದಕ್ಕೆ ಮಹಾತ್ಮರು ನಮಗೇನಪ್ಪ ಅಂತ ಕೇಳಿದರೆ, ಜೀವನದಲ್ಲಿ ನಿನಗೆ ಶ್ರೀಮಂತ ಆಗೋದಲ್ಲ, ಶ್ರೀಮಂತ ಪಾಪ ಮಾಡಿನೂ ಆಗ್ತಾನೆ. ಶ್ರೀಮಂತ ಆಗಕ್ಕೆ ಪುಣ್ಯನೇ ಮಾಡಬೇಕಂತಿಲ್ಲ, ಶ್ರೀಮಂತ ಪಾಪ ಮಾಡೇನೂ ಆಗ್ತಾನೆ. ಆದರೆ ಸಮಾಧಾನ ಶಾಂತಿ ಸಿಗಬೇಕಾದ್ರೆ ಪುಣ್ಯನೇ ಮಾಡಬೇಕು. ಅದಕ್ಕೆ ಮಹಾತ್ಮರು ಹೇಳಿದ್ರು ನಮಗೆ,
ದುರಿತ ಕರ್ಮವನ್ನಲ್ಲದಿರು, ಪಾಪ ಕರ್ಮಗಳನ್ನು ಮಾಡಬೇಡ. ಲಿಂಗ ಲೋಟ್ ಶಬ್ದದ ಸಂಸ್ಕೃತದಾಗ ಆಜ್ಞಾ, ಪ್ರಾರ್ಥನಾ ಬೇರೆ, ಆಜ್ಞೆ ಬೇರೆ. ರಾಜರು ಸರ್ಕಾರ ನಿಮಗೆ ಪ್ರಾರ್ಥನೆ ಮಾಡೋಂಗಿಲ್ಲ, ಆಜ್ಞೆ ಮಾಡ್ತದೆ, ಆರ್ಡರ್ ಅಂತಾರೆ. ಯು ಶುಡ್ ಆ್ಯಂಡ್ ಮಸ್ಟ್ ಓಬೇ ದ ಆರ್ಡರ್ ಆಫ್ ದ ಗೌರ್ಮೆಂಟ್. ಪ್ರಶ್ನೆನೇ ಇಲ್ಲ ಅದಕ್ಕೆ. ನಾ ಮಾಡ್ತೇನೆ ಹೇಳ್ತೇನೆ ಅಂತ ಇಲ್ಲ. ಸರ್ಕಾರ ಆರ್ಡರ್ ಮಾಡ್ತದೆ. ಹೌದಲ್ಲ, ತಂದು ಆರ್ಡರ್ ಮಾಡ್ತಾನೆ, ಮಗ ಪ್ರಾರ್ಥನೆ ಮಾಡ್ತಾನೆ ಅಲ್ಲೇ. ಹೋಗಿ ಬರಲೇನಪ್ಪ ಅಂತ ಕೇಳ್ತಾನೆ, ಅಪ್ಪ ಹೋಗು ಅಂತಾನೆ, ಹೋಗು ಆಜ್ಞೆ ಮಾಡ್ತಾನೆ. ಮಗ ಹೋಗಲೇನಪ್ಪ ಅಂತ ಕೇಳ್ತಾನೆ. ಹಾಗೆ ಜಗತ್ತಿನೊಳಗೆ ಪರಮಾತ್ಮ ನಮಗೆ ಆಜ್ಞೆ ಮಾಡ್ತಾನೆ. ಏನು ಆಜ್ಞೆ? ನೀ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೀಗೆ ಇರಬೇಕು. ಸರ್ಕಾರ ಮಾಡ್ಯಾರ, ಕರ್ನಾಟಕ ಸರ್ಕಾರ, ದಿಲ್ಲಿ ಸರ್ಕಾರ, ನಾವು ಹೆಂಗಿರಬೇಕು ಅಂತ ನೇಮ್ ಮಾಡ್ಯಾರ. ತಪ್ಪಿದ್ರೆ ಜೈಲು, ದುಡ್ಡು, ಶಿಕ್ಷೆ ಆಗ್ತಾವೆ. ಹಾಗೆ ಪರಮಾತ್ಮ ಕೂಡ ನಿಯಮದ. ನಿಯಮ ಇಲ್ಲದೆ ಜಗತ್ತು. ಸಣ್ಣ ಸರ್ಕಾರ ನಡೆಯಂಗಿಲ್ಲ ನಿಯಮ ಇಲ್ಲದೆ, ಪಂಚಾಯಿತಿ ನಡೆಯಂಗಿಲ್ಲ ನಿಯಮ ಇಲ್ಲದೆ. ಇನ್ನು ಜಗತ್ತು ನಡೆದೀತ, ಜಗತ್ತು ನಡೆದೀತ. ಪಂಚಾಯತ್ ಒಳಗೆ ಮೆಂಬರ್ ಯಪ್ಪ, ಹೆಡ್ ಇದ್ದಾವಪ್ಪ, ಅಧ್ಯಕ್ಷ ಇದ್ದಾವ, ನೋಡ್ತಾನೆ ನೀನು ತಪ್ಪಿರೇ ಅಂತ. ಅವ ನಡೆದ ಅಂತ ತಿಳ್ಕೊಂಡು ಪೂರ ಪಂಚಾಯತ್ ಸರಿ ನಡೀತದೆ. ಒಂದು ವೇಳೆ ಪರಮಾತ್ಮನೇ ನೋಡಲಿಲ್ಲ ಅಂದರೆ ಈ ಜಗತ್ತು ಹೆಂಗೆ ನಡೀತದೆ? ಪಂಚಾಯತ್ ನಡೆಯಂಗಿಲ್ಲ ಅಂದರೆ 1,000 10,000 ಜನ ಇದ್ದು ನಡೆಯಂಗಿಲ್ಲ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಅರಬ್ ಜನ ಇದೆಲ್ಲ ಇರಬೇಕು ಅಂದರೆ ಆಜ್ಞೆ ಅದ. ಅಲ್ಲಿ ಪರಮಾತ್ಮ ಅದಾನೆ, ಒಬ್ಬ ನಿಯಂತ ಅದಾನೆ. ನಮಗನಿಸ್ತದ ಏನು ಮಾಡ್ತಾನಂತ. ಎಲ್ಲೆಲ್ಲಿ ಅಬ್ದವ ಶತಾಂತರೇ ಪಿವ. ನೀ ಮಾಡಿದ ತಪ್ಪು, ನೀ ಮಾಡಿದ ಕರ್ಮ ಈಗಿಲ್ಲ, ವರ್ಷ ಅಲ್ಲ, 10 ವರ್ಷ ಅಲ್ಲ, 50 ವರ್ಷ ಅಲ್ಲ, 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, ಅದು ಬಂದೇ ತೀರ್ತದೆ. ಇದು ಲಕ್ಷ್ಯ. ಇವತ್ತೇ ಮಾಡಬೇಕು, ಇವತ್ತೇ ಬರ್ತಾನಂತ ನೇಮಿಲ್ಲ. ಇದೇ ಜನ್ಮ ಬರಬೇಕಂತ ನೇಮಿಲ್ಲ. ಪರಂತು ಪರಮಾತ್ಮನ ಅಂತ್ಯಕ್ಕೆ ಲೆಕ್ಕದ ನೋಡಿ. ಅದು ಎಂದೂ ತಪ್ಪುವುದಿಲ್ಲ. ಮನುಷ್ಯನಿಗೆ ಬರ್ತದೆ, ಕೊಡ್ತಾನೆ. ತಡ ಅಬ್ದವ ಶತಾಂತರೇ ಪಿವ. ಈ ವರ್ಷ ಇಲ್ಲ, ಮುಂದಿನ ವರ್ಷ, 10 ವರ್ಷ, ಈ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕೆ ಮಾಡಿದ್ರು ಮಹಾರಾಯ. ಶಾಸ್ತ್ರಗಳು ನಮ್ಮಲ್ಲಿ ನೀನು ಹೇಳ್ಯಾರ. ಅದಕ್ಕೆ ಮಹಾನುಭಾವರು ಮ್ಯಾಲಿನ ಮ್ಯಾಲೆ ನಮ್ಗೆ ಹೇಳ್ತಾರೆ. ಪಥ್ಯ ಬಿಡುವಾಗ ಭಾಳ ಚಲೋ ಅನಿಸೋದಿರ್ತೀವ, ಅದು ಮುಂದೆ ಭಾಳ ದೊಡ್ಡ ರೋಗವನ್ನು ತರ್ತದೆ, ಆಪತ್ತು ತರ್ತದೆ, ವಿಪತ್ತು ತರ್ತದೆ. ಸೂಜಿ ಹೋಗುವುದು ನಾವು ಮಾಡಲಿಲ್ಲ ಅಂತಂದ್ರೆ ಆಗಿಂದ ಕಾಲಾಗ ಆನೆಗಿರ್ತಾವೆ, ಮುಳ್ಳು ಮುರಿದಿರ್ತಾವೆ, ಜಲ್ದಿ ತೆಗೆದು ಈ ಸೂಜಿಗೆ ಹೋಗ್ತದೆ. ಮುಂದೆ ಬಿಟ್ಟು ಅಂದ್ರೆ ಆನೆಯಾಗಿ ಕಾಲು ಕಡಿದು ಹೋಗೋಕ್ಕಾಗ್ತದೆ ಪುಣ್ಯ ಬರೇ. ಹಾಗೆ ನಮ್ಮ ಶಾಸ್ತ್ರದಲ್ಲಿ ಮಹಾನುಭಾವರು ಆಚಾರವಂತರು ಆ ಮನುಷ್ಯನೇ ಆಗ್ತದೆ. ಯಾವ ಆಚಾರ ಇಲ್ಲ, ನ ಪುನಂತಿ ದೇವ ನ ಪುನಂತಿ ವೇದ. ಆಚಾರಹೀನಂ ನ ಪುನಂತಿ ವೇದ ಪುನಂತಿ ದೇವ. ಆಚಾರಹೀನನಿಗೆ ಶಾಸ್ತ್ರಗಳು ಏನು ಮಾಡೋಂಗಿಲ್ಲ, ದೇವರು ಏನು ಮಾಡೋಂಗಿಲ್ಲ, ದೇವರು ಏನು ಮಾಡೋಂಗಿಲ್ಲ. ಪಥ್ಯ ಬಿಡೋವನಿಗೆ ಡಾಕ್ಟ್ರ್ ಏನು ಮಾಡ್ತಾನೆ ರೀ? ಅವನಿಗೆ ಡಾಕ್ಟ್ರ್ ಏನು ಮಾಡ್ತಾನೆ? ಮಾತಾಡೋಣ ಅಂತಾರೆ ಮಾತಾಡ್ತಾನೆ, ತಿನ್ನಬೇಡ ಅಂತಾರೆ ತಿಂತಾನೆ, ಕುಡಿಬೇಡ ಅಂದ್ರೆ ಕುಡಿತಾನೆ. ಡಾಕ್ಟ್ರ್ ಏನು ಮಾಡ್ತಾನೆ? ಏನು ಮಾಡಕ್ಕೆ ಕೊಡಂಗಿಲ್ಲ. ಹಾಗೆ ಪರಮಾತ್ಮನೂ ಕೂಡ ಯಾರೂ ಏನು ಮಾಡೋಂಗಿಲ್ಲ. ಒಳಗೆ ಆಚಾರ ಏನು ಮನುಷ್ಯನಾದ ಅಂತ ಕೇಳಿದರೆ ನ ಪುನಂತಿ ದೇವ ನ ಪುನಂತಿ ವೇದ. ಮನುಷ್ಯನಿಗೆ ದೇವರು ಏನು ಮಾಡೋಂಗಿಲ್ಲ, ಅಂಥವರಿಗೆ ಯಾರೂ ಏನು ಮಾಡೋಂಗಿಲ್ಲ. ದುರ್ಯೋಧನಿಗೆ ಯಾರು ಏನು ಮಾಡಿ, ರಾವಣನಿಗೆ ಯಾರು ಅಷ್ಟು ಶಕ್ತಿವಂತ, ಅಷ್ಟು ಪ್ರಭು, ಅಷ್ಟು ಶೂರ ವೀರ, ಅಂಥ ಲಂಕ, ಸುವರ್ಣ ಲಂಕ, ಕೊನೆಗೆ ಅವನು ಮಣ್ಣು ಕೊಡೋಕ್ಕೆ ಯಾರೂ ಇರಲಿಲ್ಲ. ರಾವಣನಿಗೆ ಯಾರೂ ಇರಲಿಲ್ಲ. ಅಷ್ಟು ಮಂದಿ ಮಕ್ಕಳು ಅವನಿಗೆ, ಪರಂತು ಮಣ್ಣು ಕೊಡೋರು ಯಾರು ಸಿಗಲಿಲ್ಲ. ಯಾಕೆ? ಅನಾಚಾರ್ಯ ಮನುಷ್ಯನಿಗೆ ಭೋಗಿಸುವಾಗ ಬಹಳ ಆನಂದ ಅನ್ನಿಸ್ತದೆ. ಸಾಯುತ್ತಕ್ಕೆ ತಲೆ ಮೇಲೆ ಕಿರೀಟ ಇಟ್ಕೊಂಡೇ ಸತ್ತಾರ. ಅವನು ಬಂಗಾರ ಲಂಕಾದಾಗೆ ಇದ್ದ, ಪರಂತು ಅಪಮೃತ್ಯು ಆಯ್ತು ಅವನಿಗೆ. ಮರಣ ಹೆಂಗೆ ಬರ್ಬೇಕು ಹಂಗೆ ಬರ್ಬೇಕ್ರಿ.
ಪರಮಾತ್ಮ ಎಲ್ಲರಿಗೂ ಕೊಟ್ಟಾನ, ಆಯುಷ್ಯ ಕೊಟ್ಟಾನ 60-70. ಕೇಳ್ತಾರೆ, ಮಹಾಭಾರತ ಪ್ರಶ್ನೆ ಅದ, ಪರಮಾತ್ಮ ಎಲ್ಲರಿಗೂ 100 ವರ್ಷ ಕೊಟ್ಟಾನ, 100 ವರ್ಷ ಯಾಕೆ ಬದುಕಂಗಿಲ್ಲ? ಪರಮಾತ್ಮನ ಪಕ್ಷಪಾತ ಅದ, 25 ಸಾಯಿ, 30 ಸಾಯಿ, 40 ಸಾಯಿ ಅಂತ. ಪರಮಾತ್ಮನ ಪಕ್ಷಪಾತ ಇಲ್ಲ, ಎಲ್ಲರಿಗೆ ಅದ. 60 ವರ್ಷ ಎಲ್ಲರೂ ನೌಕರಿ ಮಾಡೋಕೆ ಪರ್ಮಿಷನ್ ಅದ. ತಪ್ಪು ಮಾಡ್ದ ಅಂದ್ರೆ ಡಿಸ್ಮಿಸ್ ಆಗ್ತದೆ. ಗೌರ್ಮೆಂಟ್ ತನ್ನದು, ಅವನು ತಪ್ಪದು. ಮಾಡಬಾರ್ದನ್ನ ಮಾಡಿದೆ ಅಂತ ಮಧ್ಯಂತರದಲ್ಲಿ ನೌಕರಿ ಹೆಂಗೆ ತೆಗೆದು ಹಾಕ್ತಾರೆ, ಹಾಗೆ ಪರಮಾತ್ಮ ನಮ್ಮೆಲ್ಲರಿಗೂ 100 ವರ್ಷ ಆಯುಷ್ಯ ಕೊಟ್ಟಾನ. ನಮ್ಮ ಕರ್ಮ ತಕ್ಕ ಏನಪ್ಪ ಅಂತ ಕೇಳಿದರೆ ಆಯುಷ್ಯ ಏನಪ್ಪ ಪಡ್ಕೊಂಡು ಬಂದೇವೆ. ಅದಕ್ಕೆ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ ಎಲ್ಲಕ್ಕಿಂತ ಬಹಳ ಸುಂದರವಾಗಿದೆ. ಏನು ಹೇಳಿದ್ದಾರೆ ಅಂತ ಕೇಳಿದರೆ, ಮನುಷ್ಯಂದು ಏನೋ ಹೋಗಲಿ, ಐಶ್ವರ್ಯ ಹೋಗಲಿ, ಆಯುಷ್ಯ ಹೋಗಲಿ, ಬಂಧು ಬಾಂಧವರು ಹೋಗಲಿ, ಪರಂತು ಆಚಾರ್ಯ ಏನನ್ನ ಕುಣಂತೀವಿ. ಮನುಷ್ಯನ ತನ್ನ ಧರ್ಮದ, ತನ್ನ ನೀತಿಯ ನಿಯಮಗಳನ್ನು ಎಂದೂ ಕೂಡ ಬಿಡಬಾರದು. ಬಿಡಲಿಲ್ಲ, ಇಡೀ ಎಲ್ಲನೂ ಹಾಳಾಯಿತು, ಕರೆ ಧರ್ಮ ಬಿಡಲಿಲ್ಲ. ಧರ್ಮನ ಹೆಸರು ಎಲ್ಲಿ ತನಕ? ಯಾಕೆ ಆಚಾರವನ್ನು ಬಿಡಲಿಲ್ಲ, ಸುಳ್ಳು ಹೇಳಿಲ್ಲ. ಒಂದಿಷ್ಟು ಹೇಳುವಂದ್ರೆ ಸಾಧ್ಯ ಇಲ್ಲ. ಸ್ವತಃ ಪರಮಾತ್ಮ ಬಂದು ಹೇಳ್ತಾನೆ, ನೀ ಇಷ್ಟನ್ನು ಅಶ್ವತ್ಥಾಮ ಹತೋ ಕುಂಜರ. ಅಶ್ವತ್ಥಾಮ ದ್ರೋಣ ಸದ್ಗುರು ಯುದ್ಧಕ್ಕೆ ನಿಂತಾನ. ಅವನು ಎದುರಿಗೆ, ದ್ರೋಣನ ಎದುರಿಗೆ ಸದ್ಗುರು ನಿಂತಾನೆ ಯುದ್ಧಕ್ಕೆ. ಪ್ರಣಾಮ ಮಾಡ್ಯಾನ, ಆಣೆ ಮಾಡ್ಯಾನ, ನಾಳೆ ಹೊತ್ತು ಮುಗಿದ್ರೆ ಅರ್ಜುನ ಕೊಂದೇ ತೀರ್ತೀನಿ ಅಂತ ಪ್ರತಿಜ್ಞೆ ಮಾಡ್ಯಾನ. ಯಾರು? ಗುರು ದ್ರೋಣ. ಭಗವಂತನ ಭಕ್ತನಾಗಿರ್ತಕ್ಕಂಥ ಅರ್ಜುನನ ಈ ಪ್ರತಿಜ್ಞೆಯನ್ನು ಮಾಡೋದು ಕೇಳಿ, ಅರ್ಜುನನ ಬಗ್ಗೆ ಮಾಡಿದ್ದು ಕೇಳಿ ಪರಮಾತ್ಮನೇ ಜೀವಲಿಲ್ಲ. ಪರಮಾತ್ಮನೇ ಭಕ್ತ ರಕ್ಷಕ ಪರಮಾತ್ಮ. ಇಷ್ಟೇ ಹೇಳಿದ್ರು ಅವರು. ಧರ್ಮ ಅಂದನ ಸುಳ್ಳು ಮಾತಾಡಂಗಿಲ್ಲ. ಧರ್ಮ ಮಾತಾಡಿದ್ರೆ ಅದೇನಪ್ಪ ಅಂದ್ರೆ ಕಲ್ಲು ಮೇಲೆ ಬರೆದಂಗೆ ಅಳ್ಕಿಸಕ್ಕೆ ಬರಂಗಿಲ್ಲ. ಕಾಗದ ಮೇಲೆ ಬರೆದು ಅಳ್ಕಿಸ್ತೀರಿ, ಕಲ್ಲು ಮೇಲೆ ಅಳ್ಕಿಸಕ್ಕೆ ಬರಂಗಿಲ್ಲ. ದ್ರೋಣಾಚಾರ್ಯ ಯುದ್ಧಕ್ಕೆ ನಿಂತಾರೆ. ಕೃಷ್ಣ ಪರಮಾತ್ಮ ಭಕ್ತ ಕೈವಾರಿ ಅವ್ರನ್ನ ಗೆಲ್ಲಿಸ್ಬೇಕಾಗಿದೆ, ಅವ್ರನ್ನ ಗೆಲ್ಲಿಸ್ಬೇಕಾಗಿದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ದುಷ್ಟರ ನಿರ್ವಹಣ, ಶಿಷ್ಟರ ಪರಿಪಾಲನೆ ಮಾಡಲಿಕ್ಕೆ ನಾನು ಅವತಾರ ಆಗಿದೆ. ಪರಂತು ಎಲ್ಲಿವರೆಗೆ ದ್ರೋಣ ಯುದ್ಧ ನಿಂದಿರ್ತಾನೆ ಅಲ್ಲಿ ತನಕ ಪಾಂಡವರು ಸೋಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪರಮಾತ್ಮನಿಗೆ ಗೊತ್ತಿತ್ತು. ಆದರೆ ದ್ರೋಣನನ್ನ ಯುದ್ಧದಿಂದ ಹೆಂಗೆ ಹೊರಗೆ ತೆಗಿಬೇಕು, ಬಹಳ ಸಮಸ್ಯೆ. ಸದ್ಗುರುಗಳು ಪ್ರಾಣ ಜಾಯ ಪರ ವಚನನ ಜಾಯ, ರಘುಕುಲಕ್ಕೆ ರೀತಿ ಸದಾ ಚಲಿಯ. ಹೆಂಗದ? ಪ್ರಾಣ ಹೋಗ್ತೀವಿ, ನಾವು ವಚನ ಹೋಗಂಗಿಲ್ಲ. ನಾವು ಪ್ರಾಣಕ್ಕಾಗಿ ಎಷ್ಟೋ ವಚನಗಳನ್ನು ಹಾಳು ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಹೇಳಿಲ್ಲ ಅಂತೇವೆ, ಯಾವಾಗ ಹೇಳಿದ್ದೇವೆ ಅಂತೇವೆ, ಏನು ಹೇಳಿದ್ದೇವೆ ಅಂತೇವೆ. ಪರಂತು ರಾಮಚಂದ್ರ ಪ್ರಾಣ ಜಾಯ ಪರ ವಚನ ಜಾಯ. ಒಮ್ಮ ಮಾತು ಕೊಟ್ಟೀನಿ, ಆ ಮಾತು ಹೋಗಂಗಿಲ್ಲ. ಜೀವ ಓದಿದ ಪರಂತು ಮಾತು ಹೋಗೋದಿಲ್ಲ. ಇದಕ್ಕೆ ಮನುಷ್ಯ ಅಂತಾರೆ. ಮನುಷ್ಯ ಅಂತ ಅದಕ್ಕಂತಾರೆ. ಮನುಷ್ಯ ಅಂತ ಅದಕ್ಕೆ ಅಂತಾರೆ. ವಚನದಲ್ಲಿ ನಾಮ ಅಮೃತ. ಮನುಷ್ಯನಲ್ಲಿ ಅಮೃತ ಇರಬೇಕು, ಸತ್ಯ ಇರಬೇಕು. ಅದಕ್ಕೆ ಬಹಳ ದ್ರೋಣ ಇನ್ನು ಯುದ್ಧದಲ್ಲಿ ಸರಿಯಿಲ್ಲ ಅಂದ್ರೆ ಪಾಂಡವರು ಗೆದಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಒಂದು ಯುಕ್ತಿ ಮಾಡಿದ ಪರಮಾತ್ಮ. ಏನು ಅಂತ ಕೇಳಿದರೆ, ಅಶ್ವತ್ಥಾಮ ಅಂತ ಅನ್ನೋ ಹೆಸರಿನ ಒಂದು ಆನೆ ಇತ್ತು. ದ್ರೋಣನ ಮಗನ ಹೆಸರು, ಗುರುಗಳ ಮಗನ ಹೆಸರು ಅಶ್ವತ್ಥಾಮ. ಆನೇನು ಯುದ್ಧ ಮಾಡ್ಲಿಕ್ಕೆ ಆನೇನು ಅಶ್ವತ್ಥಾಮ. ಪರಮಾತ್ಮ ಅವನಿಗೆ ಹೇಳ್ದ,
ಯುದ್ಧ ಮಾಡಿ ಆನೆ ಹೊಡೆದು ಪರಮಾತ್ಮ ಅಂದ ಅಶ್ವತ್ಥಾಮ ಸತ್ತ ಅಂತ ಅಂದ ಮಗ ಸತ್ತ ಅಂದ್ರೆ ಅಪ್ಪ ಯುದ್ಧ ಬಿಟ್ಟು ಹೋಗ್ತಾನೆ ಅಂತ ತಿಳ್ಕೊಂಡು ಗೆದಿತೇವೆ ಅಂತ ಹೇಳಿದ್ರೆ ಅನ್ನಂಗಿಲ್ಲ ಅಂದ. ಸೋತೇವೆ ಕರೆ ಅರ್ಜುನ, ನಾನು ಅಸತ್ಯವನ್ನು ಮಾತನಾಡಂಗಿಲ್ಲ ಅಂದ ಕಾಲಕ್ಕೆ ಅರೆ ಅವನು ಬೇಡ ಆನೆಯೋ ಏನು ಅಶ್ವತ್ಥಾಮನೋ ಅನ್ನೋ ನೀನೇನು ಮೆಟ್ಟು ಹೋಗ್ಯದ ನಾವು ನರೋವ ಕುಂಜರೋವ ಈ ಮಾತನ್ನು ಅಶ್ವತ್ಥಾಮ ಅನ್ನತಕ್ಕಂಥ ಏನಪ್ಪ ಅಂದ್ರೆ ನರೋ ಕುಂಜರೋ ಅಂತ ಹಿಂಗೇನಪ್ಪ ಅನ್ನು ಅಂತ ತಿಳ್ಕೊಂಡು ಅಂದ್ಕೊಳ್ಳೆ ಹಂಗಾದ್ರೆ ಅಂತೀನಿ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಅವ ಅಂದ ನರೋವ ಅಶ್ವತ್ಥಾಮ ಹತ ನರೋವ ಕುಂಜರೋವ. ನರೋ ಅಂದ ಟೈಮ್ ಕೇಳ್ತು, ಕುಂಜರ ಅನ್ನೋ ಟೈಮ್ ಡವ 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 ಭಾಷೆಬಿಟ್ಟ ಕೃಷ್ಣ ಕೇಳಿದ್ರು. ಭಕ್ತ ಕೈವಾರಿ ಕೃಷ್ಣ ಪರಮಾತ್ಮ ಸುಳ್ಳು ಆಡಿರಬಾರ್ದು, ಕೆಲಸ ಆಗಿರಬೇಕು. ಅಶ್ವತ್ಥಾಮ ಹೆಸರಿನ ಮನುಷ್ಯನು ಸತ್ತನೋ ಏನು ಆನೆ ಸತ್ತೋ ಅಂತ ಅನ್ನಕ್ಕೇನು ಗಂಟು ಹೋಗ್ಯದ ನೀನು ಅಂಟಕ್ಕೆ ಇದು ಸತ್ತದ್ರ ಆನೆ ಸತ್ತದ ಅಂತ ಅಂದ ಕಾಲಕ್ಕೆ ನರೋವ ಕುಂಜರೋವ ಅನ್ನೋ ಕಾಲಕ್ಕೆ ನರ ಕುಂಜರ ಅನ್ನೋ ಟೈಮಕ್ಕೆ ಬಾರಿಸಿಬಿಟ್ರೆ ಕೇಳಿಲ್ಲ. ಯುದ್ಧದಾಗ ದ್ರೋಣ ನನ್ನ ಮಗ ಸತ್ತ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಯುದ್ಧ ಅಲ್ಲಿಗೆ ನಿಂದಿರಿಸಿ ಅವ ಓಡಿ ಹೋಗ್ತಾನೆ ಹುಡುಕಾಕ ಮಗನಿಗೆ. ಆವಾಗ ಯುದ್ಧ ಸೋಲ್ತಾರಕ್ಕವರು. ಅವನು ಸುಳ್ಳಾಡ್ಯಾನ, ಮನುಷ್ಯನೋ ಏನೋ ಆನೇನೋ ಅಂದಾನ. ಇದ್ದುದು ಕರೆ ಆನೆ ಸತ್ತದು. ಪರಂತು ಅವನಿಗೆ ಗೊತ್ತಿತ್ತು ನಾನು ಸುಳ್ಳು ಮಾತಾಡಕತ್ತೀನಿ, ಇದು ಆನೆ ಸತ್ತದ ಮನುಷ್ಯ ಸತ್ತಿಲ್ಲ ಅಂತ ಗೊತ್ತಿತ್ತು. ಅಂದಾನ ಬರೋಬರ್ನೇ ನರನೋ ಏನೋ ಆನೆನು ಕುಂಜರನು. ಪರಂತು ಇಷ್ಟೇ ಸುಳ್ಳು ಮಾತಾಡೋದಕ್ಕೆ ಕಟ್ಟ ಕಡೆಗೆ ಏನಪ್ಪ ಅಂತಂದ್ರೆ ಅವರು ಮನೆ ಬಿಟ್ಟು ಹೋಗುವಾಗ ಸ್ವರ್ಗಕ್ಕೆ ಹೋಗುವಾಗ ದಾರಿಯಲ್ಲೇ ಎಲ್ಲರೂ ಬಿದ್ದು ಸತ್ತಾರೆ ಅಂತ ಕಥೆ ಬರುತ್ತೆ ಮಹಾಭಾರತ. ಜೀವನದಾಗ ಒಮ್ಮ ಸುಳ್ಳಾಡಿಲ್ಲವ. ನರೋವ ಕುಂಜರೋವ ಅಂದಾನ. ನರಿ ಏನಪ್ಪ ಆನೆನೋ ಮನುಷ್ಯನೋ ಅಂದಾನ. ಒಂದು ಸತ್ತದ ಕರೆನೇ ಅದ. ಪರಂತು ನರನಲ್ಲ ಕುಂಜರ ಅಂತ ಗೊತ್ತಿದ್ರು ನರೋವ ಕುಂಜರೋವ ಅನ್ನುವಂಥ ಮಾತು ಆಡ್ಯಾನಂತ ತಿಳ್ಕೊಂಡು ಪಂಚಪಾಂಡವರಲ್ಲಿ ಮಧ್ಯದಲ್ಲಿ ಪ್ರಾಣ ಹೋಗ್ಯಾದ ಅಂತ ತಿಳ್ಕೊಂಡು ಕಥೆ ಮಹಾಭಾರತ ಬರ್ತದೆ ಪುಣ್ಯಾತ್ಮರೇ. ಆದ್ರೆ ನಾವು ಮುಂಜಾನೆ ಚಾಲು ಮಾಡಿದವರು ಮಲಗುತ್ತಾಗ ಚಂತನ ಸುಳ್ಳೆ ಹೇಳೋರು. ಹೆಂಡತಿಗೆ ಸುಳ್ಳೆ, ಗಂಡಿಗೂ ಸುಳ್ಳೆ, ಮಕ್ಕಳಿಗೆ ಸುಳ್ಳೆ, ಹೊರಗಿರೋರಿಗೆ ಸುಳ್ಳೆ. ಸ್ವಾಮಿಗಳು ಸುಳ್ಳು ಹೇಳಿದ್ರೆ ನಡೆಯಂಗಿಲ್ರಿ, ಸಂಸಾರ ನಡೀತಾರೆ. ಹೆಣ್ಮಗಳು ಭಾಳ ಒತ್ತಾಯ ಮಾಡ್ತಾಳೆ, ರೊಕ್ಕ ಇರಂಗಿಲ್ಲ, ಆಯ್ತಾಯ್ತು ಮುಂದಿನ ತಿಂಗಳು ತರ್ತೀನಿ ಅಂತ ಅಂತೇಳಿ ಇಲ್ಲ ತರಂಗಿಲ್ಲ. ಮತ್ತೆ ಮುಂದಿನ ತಿಂಗಳ ಈ ಹಬ್ಬಕ್ಕೆಲ್ಲ ಮುಂದಿನ ಹಬ್ಬಕ್ಕೆ ಮಾಡಿಸ್ತೀನಿ, ಈಗೆಲ್ಲ ಮುಂದಿನ ಪದಾರ್ಥ ತರ್ತೀನಿ ಹೇಳತ್ತೇವೆ. ಸುಳ್ಳಿಲ್ಲ ಸಂಸಾರ ಹೆಂಗೆ ನಡೀತದೆ ರೀ? ಮಣ್ಣು ಇಲ್ಲದೆ ಸಿಮೆಂಟ್ ಇಲ್ಲದೆ ಗಾಡಿ ಹಾಕದ, ಸಿಮೆಂಟ್ ಇದ್ರೆ ಗಾಡಿ ಹಾಕ್ತದೆ. ಹಂಗೆ ಸಂಸಾರ ಅಂದ್ರೆ ಸುಳ್ಳಿಲ್ಲದೆ ನಡೀತದೆ ಹೆಂಗೆ ಸ್ವಾಮಿ? ಸುಳ್ಳು ಮಾತಾಡ್ತೇವೆ. ಮತ್ತು ನೀವರೇ ಸುಳ್ಳು ಆಡ್ಬೇಡಂತೀರಿ, ಸುಳ್ಳಲ್ಲೇ ಮಾತಾಡಿದ್ರೆ ನಡೆಯಂಗಿಲ್ಲ. ಹೆಂಗೆ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಶಾಸ್ತ್ರ ಅದಕ್ಕೊಂದು ನಿಯಮ ಮಾಡ್ಯಾರ. ನೀವು ಸುಳ್ಳು ಮಾತಾಡೋದ್ರಿಂದ ಯಾರಿಗೆ ಕೆಟ್ಟ ಆಗಿರ್ಬೋದು, ಮಾತಾಡೋದು ಯಾರು ಬೇಡ. ನೀವು ಸುಳ್ಳು ಆಡಿದ್ರೆ ಅವ್ರ ಮನಸ್ಸಿಗೆ ತ್ರಾಸ ಆಗಿರ್ಬಾರ್ದು, ನೀವು ಸುಳ್ಳು ಆಡಿದ್ರೆ ಇನ್ನೊಬ್ಬರಿಗೆ ಕೆಟ್ಟಾಗಿರ್ಬಾರ್ದು. ಅಂಥ ಸುಳ್ಳಿದ್ರೆ ಹೇಳಬೇಕು. ನೀವು ಹೇಳ್ತೀರಿ ಮನೆ ದಿನ ಏನು ಹೆಣ್ಣು ಕರೆದು ಮುಂದಿನ ದಿನ ತರುವಂತ ಅಂತ ಹೇಳೋ ಸುಳ್ಳು ಹೇಳ. ಹುಡುಗರು ಏನು ಬೇಕು ಕೇಳ್ತಾವೆ, ಭಾರತ ತಪ್ಪದ ಹೆಚ್ಚಿಗೆ ಕೊಟ್ರಿ ಅಂತಂದ್ರೆ ಅದ್ರ ಕೈಯಾಗ ರೋಗ ಆಗ್ತದೆ, ಚಾಕು ಹಿಡಿದ್ರೆ ಕೊಯ್ಕೋತದೆ. ಸುಳ್ಳು ಹೇಳ್ತೇವೆ ಇಲ್ಲ, ಸುಳ್ಳಿದ ಸಂಸಾರ ನಡೆಯಂಗಿಲ್ಲ. ಪರಂತು ಆ ಸುಳ್ಳಿನಿಂದ ಇನ್ನೊಬ್ಬರಿಗೆ ಹಿತ ಆಗಿರಬೇಕು, ಅನುಕೂಲ ಆಗಿರಬೇಕು, ಅವ್ರಿಗೆ ಚಲೋ ಆಗಿರಬೇಕು, ಕೆಟ್ಟ ಆಗಿರಬಾರ್ದು ಅಂತ ಸುಳ್ಳು ಜಗತ್ತಿನೊಳಗೆ ಅದ.
ಕಲ್ಲು ಅಂದ್ರೆ ಚೀಪ್ಗಲ್ಲು ಬೇಕೇ, ಗಾಡಿ ಕಟ್ಟಾಗ ಒಂದು ಸಣ್ಣ ಕಲ್ಲು ಹಾಕಿದ್ದು ನೋಡ್ತಿರ್ತಾರೆ. ಹಂಗೆ ಜಗತ್ತಿನೊಳಗೆ ಮತ್ತು ಬರೀ ಚೀಪ್ಗಲ್ಲಿಂದೇ ಗಾಡಿ ಕಟ್ಟಾಗ ಬರೋಂಗಿಲ್ಲ. ದೊಡ್ಡ ಕಲ್ಲು ಅಳಗಾಡೋದು ಕೊಡ್ತೇವೆ ನಡಬರ್ಕೆ, ಮತ್ತು ಅದರಲ್ಲೇ ಗಾಡಿ ಕಟ್ತೀನಿ ಅಂದ್ರೆ ಕಟ್ಟಕ್ಕೆ ಸಾಧ್ಯ ಇಲ್ಲಲ್ಲ. ಹಂಗೆ ಸುಳ್ಳಿನಿಂದನೇ ಸಂಸಾರ ನಡೆಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಸುಳ್ಳಿಂದ ಸಂಸಾರ ನಡೆಯಂಗಿಲ್ಲ. ಎಷ್ಟು ಮಜಾ ಅದ ರೀ, ಸುಳ್ಳಿದ ಸಂಸಾರ ನಡೆಯಂಗಿಲ್ಲ. ಪರಂತು ಉಪ್ಪಿಲ್ಲದೆ ಅಡಿಗೆ ಆಗಂಗಿಲ್ಲ. ಎಷ್ಟು ಬೇಕು ಅಟ್ಟಿ ಹಾಕಿದ್ರೆ ರುಚಿ ಆಗ್ತದೆ. ಭಾಳ ಹಾಕಿದ್ರಿ ಅಂದ್ರೆ ಎಲ್ಲ ಸಾಮಾನು ಕೆಡಿಸ್ತದಲ್ಲ. ಹಂಗೆ ನಮ್ಮ ಪ್ರಪಂಚದಲ್ಲಿ ಹೇಳಬೇಕು, ಹಿತ ಆಗಂಗಿಲ್ಲ, ಹಿತ ಆಗಂಗಿಲ್ಲ. ಭಾಳ ಹುಡುಗರು ಆಟ ಆಡಿ ಅಷ್ಟು ನೀವು ಕೊಡಿಸ್ತೇನೆ, ಮುಂದೆ ಕೊಡಿಸ್ತೀನಿ, ಆಯಿತು. ಆ ಟೈಮ್ ಹೋಯ್ತಂದ್ರೆ ಹೋಗ್ತದೆ. ಅದಕ್ಕೆ ಮಹಾನುಭಾವನೇನಪ್ಪ ಅಂತ ಕೇಳಿದರೆ, ಮನುಷ್ಯನ ಜೀವನದಲ್ಲಿ ಈ ಸುಳ್ಳ ಕೆಲಸ ಇವೇನದವು ಅಂತ ಕೇಳಿದರೆ, ಮನುಷ್ಯನ ಒಂದೇ ಅಂತಲ್ಲ, ಇವೆಲ್ಲ ಕೆಲಸಗಳನ್ನು ಗುಡುಕನೆ ಆಚಾರ ಅಂತ. ಭಾಳ ಸತ್ಯವಂತ ನೋಡ್ತೀರಿ, ಮಾತಾಡ್ತೀರಿ ಸತ್ಯ, ಮಾಡ್ತೀರಿ ಅಸತ್ಯ ಅಂದ್ರೆ, ಮಾತಾಡ್ತೀರಿ ಸತ್ಯ, ನೋಡ್ತೀರಿ ಅಸತ್ಯ ಅಂದ್ರೆ. ಜಗತ್ತಿನೊಳಗೆ ಎಲ್ಲದರಿಂದ ಸತ್ಯ ಇರುವುದರ, ಬಾಯಿಯಿಂದ ಸತ್ಯ ಅಂತಲ್ಲ, ನಡೆಯುವುದರಲ್ಲಿ, ನೋಡುವುದರಲ್ಲಿ, ಕೇಳುವುದರಲ್ಲಿ, ಮುಟ್ಟುವುದರಲ್ಲಿ, ಮುಸುವುದರಲ್ಲಿ, ಉಣ್ಣುವುದರಲ್ಲಿ ಬರೀ ಬರೀ ಮಾತಾಡೋದು ಸತ್ಯ ಅಲ್ಲ. ಖರೆ ಮಾತಾಡ್ತಾರಂತೆ. ಇನ್ನೊಬ್ಬರು ಮನುಷ್ಯ ನೋವು ಹಂಗಿದ್ರೆ ಖರೆ ಮಾತಾಡೇನು ಉಪಯೋಗ? ಖರೆ ಮಾತಾಡೇನು ಉಪಯೋಗ? ಮಾತು ಏನಪ್ಪ ಅಂತ ಕೇಳಿದರೆ, ಇನ್ನೊಬ್ಬರಿಗೆ ಆನಂದ ಕೊಡ್ತಕ್ಕಂಥ ಮಾತು ಇರಬೇಕೇನ, ಅದರೊಳಗೆ ಸತ್ಯನೂ ಇರಬೇಕು, ಪ್ರೇಮನೂ ಇರಬೇಕು, ಲಾಭನೂ ಇರಬೇಕು. ಅಂತಹ ಮಾತು ಆಡ್ಲಿಕ್ಕೆ ಕಲಿಬೇಕು. ವಿನ ನಾ ಖರೆ ಮಾತಾಡ್ತೀನಿ ಅಂತ ತಿಳ್ಕೊಂಡಿದ್ದ ಅಂದ್ರೆ ಬೈತಾರೆ. ಯಾವನೊಬ್ಬ ಮನುಷ್ಯ ಖರೇನೆ ಮಾತಾಡ್ತಿದ್ದ, ಖರೇನೆ ಮಾತಾಡ್ತಿದ್ದ, ಊರಾಗ ಎಲ್ಲರೂ ಬೈತೀರ ಅವನು, ಊರಾಗ ಎಲ್ಲರೂ ಬೈತಾರೆ. ಅವತ್ತಿದ್ದ ನಾ ಏನು ಸುಳ್ಳು ಮಾತಾಡೀನಿ, ಖರೆ ಮಾತಾಡ್ಬೇಕಾದ್ರೆ ನನಗೆ ಎಲ್ಲರೂ ಬೈತಾರೆ, ಎಲ್ಲರೂ ಬೈತಾರೆ, ಮಂದಿಗೆ ಏನಾಗ್ಯದು, ಸುಳ್ಳು ಹೇಳಿದ್ರೆ ಮಂದಿ ಜೀವ ಮಾಡ್ತಾರೆ. ಅಲ್ಲ, ಖರೆ ಆಡಬೇಕು ಅನ್ನೋ ನೇಮದಪ್ಪ, ಖರೆ ಆಡ್ಬೇಕು ನೇಮ. ಸತ್ಯ ಮಾತಾಡ್ಬೇಕು, ಖರೆ ಸತ್ಯ ತ್ರಾಸ ಆಗಬಾರ್ದಲ್ಲ, ಸತ್ಯ ತ್ರಾಸ ಆಗಬಾರ್ದು. ಅದೇಂಗೆ ಬೈತಾರೆ, ಅದೇಂಗೆ ಬೈತಾರೆ ಮಂದಿ, ಖರೆ ಮಾತಾಡಿದ್ರೆ ಹೆಂಗೆ ಬೈತಾರೆ? ಖರೆ ಮಾತಾಡಿದ್ರೆ ಬೈತಾರೆ. ಅದೇ ಹಂಗೆ ನೋಡ್ರಿ ಅಂತ ತಿಳ್ಕೊಂಡು ಊರಾಗ ಹೋದ್ರು, ಬ್ರಾಹ್ಮಣ ಹೆಣ್ಮಗಳಿದ್ದವು, ಗಂಡು ಸತ್ತಿದ್ದ, ತೆಲಿ ಬೋಳ್ಸಿದ್ರು, ಬೋಳ್ಸ್ತಾರೆ, ತೆಲಿ ಬೋಳ್ಸಂಗೆ. ಭಿಕ್ಷೆ ಬೇಡ್ತಿದ್ದ, ಸಾಧು ಇದ್ದ. ಏನು ಸಾಧು, ನಿನಗೆ ಎಲ್ಲರೂ ಬೈತಾರಲ್ಲ, ಮಂದಿ ಯಾಕೆ ಬೈತಾರೆ? ಸಾಧು ಆಗಿದೆ. ಇಲ್ರಿ, ನಾ ಖರೆ ಮಾತಾಡಿದ್ರೆ ಬೈತಾರ್ರಿ, ಸುಳ್ಳು ಮಾತಾಡಿದ್ರೆ ಮಂದಿ ಪ್ರೇಮ ಮಾಡ್ತಾರೆ, ಖರೆ ಮಾತಾಡಿದ್ರೆ ಬೈತಾರೆ. ಅದೇ ಹಂಗೆ ಖರೆ ಮಾತಾಡಿದ್ರೆ ಹೆಂಗೆ ಬೈತಾರೆ? ಸುಳ್ಳು ಮಾತಾಡಿದ್ರೆ ಪ್ರೇಮ ಮಾಡ್ತಾರೆ, ಖರೆ ಬರ್ರಿ ನನ್ನ ಜೊತೆಗೆ ಕರ್ಕೊಂಡು ಹೋದ. ಗಂಡ ಸತ್ಯ ಬ್ರಾಹ್ಮಣಕ್ಕೆ ಹೆಣ್ಮಳಿದ್ದು, ತಲೆ ಬೋಳ್ಸಿದ್ದು, ತಲೆ ಬೋಳ್ಸಿದ್ದು. ಈಗೆಲ್ಲ ಮೊದಲು ಬೋಳಿಸಿದ್ದು. ಏನು ಹೋದ, ಏ ರಾಂಡಿ ಭಿಕ್ಷಾ ಕೊಡು ಅಂದ. ಆಕೆ ಭಿಕ್ಷಾ ಕೊಡಲಿಲ್ಲ, ಕಲ್ಲು ತೊಗೊಂಡು ಬಂದು, ಏ ಬೋಳಿ ಭಿಕ್ಷಾ ಕೊಡು ಅಂದ್ರೆ ಕಲ್ಲು ತೊಗೊಂಬಂದು, ಯಾಕಂತ ಕೇಳಿದ್ರು. ನಾ ಏನು ಸುಳ್ಳು ಮಾತಾಡ, ಬೋಳಿ ಬೋಳಿ ಅಂದೀನಿ, ತಲೆ ಬೋಳಿಸಿದ್ದಲ್ಲ, ಬೋಳಿ ಅಂದೀನಿ, ರಂಡಿ ಮುಂಡಿ 5 ರಂಡಿ ಅಂದೀನಿ. ನನ್ನ ಹೊಡ್ಯಕ್ಕೆ ಬಂದು ಅವರ ಮಾತು ಖರೆ ಅದ, ರಂಡು ಮುಂಡಿನೇ ಅದಾಳ, ಬೋಳಿನೇ ಅದಾಳ. ಪರಂತು ಬೋಳಿ ಅನ್ನೋದು ಚಲೋ ಏನು? ಖರೀದ ಮನುಷ್ಯಗೆ ಕರೆ ಅಂದ್ರೆ ಸುಳ್ಳು ಮಾತಾಡ, ಖರಿಗೆ ಅಂದ್ರೆ ಕರೆ ಅಂದಾನ. ಸಿಟ್ಟು ಬರ್ತದೆ, ಹೊಡಿತೀರಿಲ್ಲ. ಅಲ್ಲ, ಸತ್ಯಂಚ ಹಿತಂಚ ಪ್ರಿಯಂಚ ಯತ್ ಮಾತಾಡೋಕೆ ಇವು 4 ಇರಬೇಕು. ಬರೀ ಖರೆ ಮಾತಾಡ್ತೀನಿ ಅಂತ ಅಲ್ಲ. ಮಾತಿನಾಗ ಸತ್ಯ, ಹಿತ, ಪ್ರಿಯ. ಸತ್ಯಂಚ ಪ್ರಿಯಂಚ ಹಿತಂಚ ಯತ್ ಪರಮಾತ್ಮ. ಮಾತು ಸತ್ಯ ಇರಬೇಕು, ಅದು ಆಡಿದ್ರೆ ಅವ್ರಿಗೆ ಹಿತ ಆಗಬೇಕು, ಅವ್ರಿಗೆ ಆನಂದ ಆಗ್ತದೆ, ಆನಂದ. ಅವ್ರಿಗೆ ಲಾಭ ಆಗಬೇಕು, ಏನದೇ ಲಾಭ ಆಗಬೇಕು, ಅವ್ರಿಗೆ ಆನಂದ ಆಗಬೇಕು, ಮಾತು ಇವು ಇರಬೇಕು. ನೀ ಮಾತಾಡ್ದಂದ್ರೆ ಅವ್ರಿಗೆ ಸಿಟ್ಟು ಬರ್ತದೆ, ನೀ ಮಾತಾಡ್ದಂದ್ರೆ ಅವ್ರಿಗೆ ಹಾನಿ ಆಗ್ತದೆ ಅಂತೇಳಿ ಅದು ಸತ್ಯ ಅಲ್ಲ, ಸತ್ಯ ಅಲ್ಲ. ಕರಿ ಮನುಷ್ಯನಿಗೆ ಕರಿ ಅಂದ್ರೆ ಏನೋ ಇದ್ದುದೇ ಅಂತಿದ್ದೇವ್ರಿ, ಇದು ಪ್ರಿಯ ಮಾತು ಅಲ್ಲ.
ಅದಕ್ಕೆ ಶಾಸ್ತ್ರ ಅಂತ ಮಾತಾಡಬೇಕು ಹಿಂಗೆ ಯಾರಿಗೆ ನೋವು ಆಗಲಾರ ಮಾತಾಡಬೇಕು. ಬೆಕ್ಕ ಮರಿ 6-7 ಮನೆ ಬದಲು ಮಾಡ್ತದಂತ. ಬೆಕ್ಕ ಮರಿ ಇರ್ತಾವಲ್ಲ 6-7 ಮನೆ ಬದಲು ಮಾಡ್ತಾವ. ಎದರ್ಲೆ ಕೈಯಾಗ ಹಿಡ್ಕೊಂಡು ಹೋಗ್ತಾವೇನು? ಹೆಂಗೆ ಹೋಯ್ತು ಮನೆ ಬದಲು ಹೆಂಗೆ ಮಾಡ್ತಾವ ಮರಿ? ಬಾಯಿಲಿ ಮರಿ ಹಿಡ್ಕೊಂಡು ಹೋಯ್ತು ಮನೆ 6-7 ಮನೆ ಬದಲು ಮಾಡ್ತದದು. ಎದರ್ಲೆ ಬಾಯಿಲೆ ಹಲ್ಲ, ನಾಯಿ ಹಲ್ಲ ಬೆಕ್ಕಿನ ಹಲ್ಲ ನೋಡ್ರಿ ಇಲ್ಲ, ಭಾಳ ಚೂಪಿರ್ತಾವ, ಸೂಜಿ ಹಂಗಿರ್ತಾವ. ಪರಂತು 4-5 ಮನೆ ತನ್ನ ಬಾಯಾಗ ಹಲ್ಲ ಹಿಡ್ಕೊಂಡೇ ಹೋಗ್ತದೆ, ಮನೆ ಬದಲು ಮಾಡ್ತದೆ. ಪರಂತು ಬೆಕ್ಕಿನ ಮರಿಗೆ ಎಲ್ಲಿ ಗಾಯ ಬೀಳಂಗಿಲ್ಲ. ಗಾಯ ಬಿತ್ತು ರಕ್ತ ಬಂತು ಅಂದ್ರೆ ಇರಿವು ಹತ್ತವ, ಇರಿವು ಹತ್ತರ ಬೆಕ್ಕಿನ ಮರಿ ಸತ್ತು ಹೊಕ್ಕ. ಎಷ್ಟು ಶಾಣೆ ಅದರಿ ಬೆಕ್ಕ. ಬೆಕ್ಕಿನಂಥದ್ದು ಗೊತ್ತದ, ನಾಯಿ ಅಂಥದ್ದು ಗೊತ್ತದ. ಅದು ತನ್ನ ಬಾಯಾಗ ಹಿಡ್ಕೊಂಡ್ರೆ ಯಾರಿಗೂ ಹಲ್ಲು ನಡಲಾರ್ದಂಗೆ ಒಯ್ದು ಮರಿಗಳನ್ನು ಸ್ಥಾನ ಬದಲು ಮಾಡ್ತದೆ. ನಾಯಿ ಬೆಕ್ಕ ನಿನ್ನ ಬಾಯಾಗ ಹಲ್ಲದವಲ್ಲ, ಮಂದಿಗೆ ನೋವಂಗ ಮಾತಾಡ್ತೀಯ ಅಂದ್ರೆ ಬೆಕ್ಕಿನಕ್ಕಿಂತ ಕಡಿಮೆ, ನಾಯಿಕ್ಕಿಂತ. ನಿನ್ನ ಮಾತಿನಿಂದ ಪೆಟ್ಟಾಗ್ತದೆ, ನಿನ್ನ ಮಾತಿನಿಂದ ಅವ್ರಿಗೆ ತ್ರಾಸ ಆಗ್ತದೆ. ಏನು ಮಾತಾಡಿದ್ರೆ ನನಗೆ ಎದೆ ಗುಂಡು ಹೊಡೆದಂಗೆ ಮಾತಾಡ್ದ, ನನ್ನ ಎದೆ ಬೆಂಕಿ ಹತ್ತಂಗೆ ಮಾತಾಡ್ದ ಅಂತಾರಲ್ಲ. ಆ ನಾಯಿ ಬೇಕ, ನೀ ಬೇಕ, ನೀ ಹುಚ್ಚು ನಾಯಿ. ನಾಯಲ್ಲ ಹುಚ್ಚು ನಾಯಿ. ನಾಯಿ ಹಂಗೆ ಯಾರಿಗೆ ತ್ರಾಸ ಆಗಿಲ್ಲ ತನ್ನ ಬಾಯಿ ಹಿಡಿದ್ರು. ಬೆಕ್ಕ ಹಾಗ ನೀವು ಮಾತಾಡ್ರಿ. ಮಾತಾಡೋಕ್ಕೆ ಬಾಯಿ ಕೊಟ್ಟಾನ, ನೋಡೋಕ್ಕೆ ಕಣ್ಣು ಕೊಟ್ಟಾನ, ಕೇಳೋಕ್ಕೆ ಕಿವಿ ಕೊಟ್ಟಾನ, ನಡೆಯೋಕ್ಕೆ ಕಾಲು ಕೊಟ್ಟಾನ, ಹಿಡಿಯೋಕ್ಕೆ ಬಾಯಿ ಕೊಟ್ಟಾನ. ಪರಂತು ಇದರ ವಿಚಾರ ಮಾಡಿ ನೋಡುವುದೇ ಆಚಾರ, ವಿಚಾರ ಮಾಡಿ ನಡೆಯುವುದೇ ಆಚಾರ, ವಿಚಾರ ಮಾಡಿ ಮಾತಾಡುವುದೇ ಆಚಾರ, ವಿಚಾರ ಮಾಡಿ ಭೋಗಿಸುವುದೇ ಆಚಾರ. ಅಂತಲ್ಲದವರನ್ನು ವಲ್ಲನೆಯ ನಮ್ಮ ಕೂಡಲ ಸಂಘ. ಯಾರು ಆಚಾರವಂತರು ಇಲ್ಲ ಅಂಥವ್ರಿಗೆ ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಅಂಥವರನ್ನು ವಲ್ಲನೆಯ ನಮ್ಮ ಕೂಡಲ ಸಂಘ. ಆಚಾರ ಅಂದರೆ ಏನೂ ಇಲ್ಲ, ನೋಡಬೇಕು. ನೋಡೋಕ್ಕೆ ಕಣ್ಣು ಕೊಟ್ಟನ ಪರಮಾತ್ಮ ನೋಡಬೇಕು. ಪರಮಾತ್ಮನನ್ನು ನೋಡ್ರಿ, ತಾಯಿ ತಂದೆ ನೋಡ್ರಿ, ಗುರುಗಳನ್ನು ನೋಡ್ರಿ, ದುಃಖಿಗಳನ್ನು ನೋಡ್ರಿ. ನೋಡೋಕ್ಕೆ ಕೊಟ್ಟಾಗ ನಿಮಗೆ ನೋಡ್ರಿ. ಪರಸ್ಪರಿ ಅಲ್ಲದ್ದನ್ನು ನೋಡಿದರೆ ನಿನ್ನ ಕಿತ್ತಿ ತೆಗೆಯುವೆ ಬಸವಣ್ಣ. ಬೇಡ ನೋಡಿ ನನ್ನ ಕಣ್ಣು ಕಿತ್ತಿ ನನ್ನ ಕಣ್ಣಿಗೆ. ನಾವೆಲ್ಲನೂ ನೋಡ್ತೇವೆ, ಬೇಡದ್ದು ನೋಡ್ತೀವಿ, ಬೇಕಾದ್ದು ನೋಡ್ತೀವಿ. ಕಣ್ಣು ಹಂಗಲ್ರಿ. ಅದಕ್ಕೆ ಬಸವಣ್ಣ ಅಂದ್ರೆ ಕಿತ್ತೀನಿ, ಅಲ್ಲದ್ದನ್ನು ನೋಡಿದ್ರೆ ನಾನು ಕಿತ್ತಿ ತೆಗಿತೀನಿ ಅಂತ ಬಸವಣ್ಣ. ಅದಕ್ಕೆ ಆಚಾರ. ಏನು ನೋಡ್ಬೇಕು ಅದನ್ನು ನೋಡ್ಬೇಕು, ಏನು ಕೇಳ್ಬೇಕು ಅದನ್ನು ಕೇಳಬೇಕು, ಏನು ಮುಟ್ಬೇಕು ಅದನ್ನು ಮುಟ್ಟಬೇಕು, ಏನು ಆಡ್ಬೇಕು ಅದನ್ನು ಆಡ್ಬೇಕು. ಇದಕ್ಕೆ ಆಚಾರ ಅಂತಾರೆ. ಆಚಾರ ಅಂದರೆ ಏನಿಲ್ಲ. ಶಾಸ್ತ್ರ ಹೇಳ್ತಾರೆ, ಆಸಕ್ತಿ ಮೋಹ ಬಿಟ್ಟುದೇ ಸಂಸಾರ ಬಿಟ್ಟುದೇ ಆಚಾರವಯ್ಯ. ಸಂಸಾರ ಬಿಡೋಕ್ಕೆ ಆಚಾರ. ಮನೆ ಬಿಟ್ಟು ಹೋಗೋದಲ್ಲ, ಸಂಸಾರ ಬಿಡಬೇಕು. ಹೆಂಡತಿ ಬಿಟ್ಟು ಹೋಗೋದಲ್ಲ, ಸಂಸಾರ ಬಿಡಬೇಕು. ಗಂಡನ ಬಿಟ್ಟು ಹೋಗೋದಲ್ಲ, ಸಂಸಾರ ಬಿಡಬೇಕು. ಇದು ಬೇರೆ ಹೇಳಕತ್ತಾರೆ. ಹೆಂಡ್ರು ಮಕ್ಕಳಿಗೆ ಸಂಸಾರ ಅಂತ ಇಲ್ಲ. ಹೆಂಡ್ರು ಮಕ್ಕಳು ಸಂಸಾರ ಅಲ್ಲ. ಮಾಡ್ಕೊಂಡೆ ಹೆಂಡತಿಗೆ ಡ್ರೈವರ್ಸ್ ಮಾಡ್ಕೊಂಡ್ರೆ ಸಂಸಾರ ಇಲ್ಲ. ಸಂಸಾರ ಅಂದ್ರೆ ಆ ವಸ್ತುಗಳ ಮೇಲಿನ ಆಸಕ್ತಿ, ಪ್ರೀತಿ, ಪ್ರೇಮ, ಮೋಹ, ಇದಕ್ಕೆ ಸಂಸಾರ. ಸಂಸಾರ ಮಾಡ್ಕೊಂಡು ಹೆಂಡ್ತಿಗೆ ನನ್ನ ಹೆಂಡತಿ ತರ್ತಿ ಬರ್ತಿ ಎಲ್ಲ ಮಾಡ್ತೀವಿ. ಡೈವರ್ಸ್ ಮಾಡ್ಕೊಂಡ್ರೆ ಈಗ ಮಾಡ್ತೇನೆ. ಆಕೆ ಅದಾಳ, ಇನ್ನೂ ಅದ, ನೀನೂ ಅದೇ, ಆಕೆನೂ ಅದ. ಎಲ್ಲೋಯ್ತು? ಶಾರಡ ಹೇಳ್ತಾರೆ, ಹೆಣ್ಣು ಬಿಟ್ಟ ಬಳಿಕ ಆಕೆಯನ್ನು ಯಾರು ಕೂಡಿದರೆ ಜನರು 4 ಕಾರ್ಯಕ್ರಮಗಳು ಆಕೆ 6 ಮಂದಿ ತಿರುಗಾಡ, 10 ಮಂದಿ ತಿರುಗಾಡ. ನನಗೆ ನಿನ್ನಂತ ಹಾಕಿದ್ರೆ ಮತ್ತವ್ರು ಹಿಂಗೆ ನೋಡಿದ್ರೆ ಕಣ್ಣು ಕಿತ್ತೀನಿ ಅಂತೀಯಲ್ಲ. ಈಗ ಬಿಟ್ಟಿದ್ದು ಭಾರಿ ಕದ್ದು ಕೊಟ್ಟಿದ್ದೆ, ಈಗ 10 ಮಂದಿ ತಿರುಗಾಡಲಿಕ್ಕೆ ನಿನಗೇನದು?
ಶಾಸ್ತ್ರ ಅದಕ್ಕೆ ಹೇಳ್ತದೆ, ಸಂಸಾರದ್ರೇನು ಆಸಕ್ತಿ. ನಂದು, ನನ್ನಕ್ಕಿ, ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ, ಇದು ಸಂಸಾರದ. ಇದರ ಮೇಲಿನ ಪ್ರೇಮ ಬಿಡೋದಕ್ಕೆ ಆಚಾರ. ಸಂಸಾರ ಬಿಟ್ಟುದೇ ಆಚಾರವಿಲ್ಲ. ಏನ್ರಿ? ಸಂಸಾರ ಹೆಂಡತಿ ಬಿಡಂಗಿಲ್ಲ, ಮಕ್ಕಳು ಬಿಡಂಗಿಲ್ಲ, ಹೊಲ ಬಿಡಂಗಿಲ್ಲ, ಮನೆ ಬಿಡಂಗಿಲ್ಲ. ಬಸವಣ್ಣವರು ಪ್ರಧಾನಮಂತ್ರಿ ಇದ್ರು, ಒಂದಿಲ್ಲ ಇಬ್ಬರು ಹೆಂಡ್ರು ಇದ್ರು ಅವ್ರಿಗೆ. ಗಂಗಾಂಬಿಕೆ, ನೀಲಾಂಬಿಕೆ ಇಬ್ಬರು ಹೆಂಡ್ರು. ನಿಮಗೆ ಒಂದೇ ಅದ, ಅದು ಒಂದೇ ಇದು 8 ಇದ್ದಂಗೆ ಆಗ್ಯಾವ ನಿಮಗೆ. ಒಂದೇ 8 ಆಗಿ ಕಾಡಕತ್ತೇವ. ಅವು 2 ಇದ್ರು ಏನೂ ಮಾಡಿಲ್ಲ ಅವ್ರು ಬೆನ್ನತ್ತಿದ್ರು. ಪರಂತು ಸಂಸಾರ ಇಲ್ಲ ಅವರಿಗೆ. ಸಂಸಾರ ಅಂದ್ರೇನು? ಸಂಸಾರ ಬಿಟ್ಟುದೇ ಆಚಾರವಯ್ಯ. ನಂದು ಅಂತಕ್ಕಂಥದ್ದು ಆಸಕ್ತಿ, ಪ್ರೇಮ, ಮೋಹ ಇದೇನದ? ಇದಕ್ಕೆ ಸಂಸಾರ ಅಂದಾರಿ, ಇದಕ್ಕೆ ಸಂಸಾರ ಅಂದ. ನೀವು ಹೆಣ್ತಿ ಬಿಟ್ರೆ, ಹೆಣ್ಮಕ್ಳಿಗೆ ಬಿಟ್ರಿ, ಜಗತ್ತಿನ ಹೆಣ್ಮಕ್ಳು ಅದಾರೆ. ಹೆಣ್ಮಕ್ಳು ಆದ್ರೆ ಅವರೆಲ್ಲಿ ಹೋಗ್ತಾರೆ? ಅದಾರೆ. ಗಂಡ್ಮಕ್ಳು ಅದಾರೆ, ಎಲ್ಲಿ ಹೋಗ್ತಾರೆ? ಅವ್ರು ಅದಾರೆ ಜಗತ್ತಿನ. ಇಷ್ಟೇ ನೀವು ಸಂಬಂಧ ಕಡ್ಕೊಂಡೇನ್ರಿ? ಹಂಗೆ ಸಂಬಂಧ ಕಡ್ಕೊಂಡು ಮನೆಯಾಗಿದ್ರೆ ಏನದ? ಆಸಕ್ತಿ ಬಿಡಬೇಕು. ಆಸಕ್ತಿ ಅಂದ್ರೆ ಇದು ಇಲ್ದಿದ್ರೆ ನಡೆಯಂಗಿಲ್ಲ, ಇದು ಇಲ್ದಿದ್ರೆ ನಮಗೆ ಸುಖ ಆಗಂಗಿಲ್ಲ, ಇದು ಇಲ್ದಿದ್ರೆ ನಮಗೆ ಲಾಭ ಆಗಿಲ್ಲ ಅನ್ನತಕ್ಕಂಥ ಈ ಬುದ್ಧಿ ಏನದ, ಇದಕ್ಕೆ ಆಸಕ್ತಿ ಅಂತ. ನಡೆದಾರ ಹೆಣ್ಣು ಸತ್ತವರು ಅದಾರ, ಗಂಡು ಸತ್ತವರು ಅದಾರ, ಮಕ್ಕಳು ಸತ್ತವರು ಅದಾರ, ಅಪ್ಪ ಸತ್ತವರು ಅದಾರ, ಅವ್ರು ಸತ್ತವರು ಅದಾರ, ಭಿಕ್ಷಾ ಬೇಡವರು ಅದಾರ. ಮನೆಗೆ ಕುಂತ್ಕೊಂಡು ಅದೇ ಸಂಸಾರ ನಡೆದ ಹೋಗ್ಯಾಕ. ಸುಖ ಅನ್ನತಕ್ಕಂಥದ್ದು ವಸ್ತುಗಳಲ್ಲಿ ಪುಣ್ಯಾತ್ಮರೇ. ಸುಖ ಅನ್ನತಕ್ಕಂಥ ಇಲ್ಲದ ಸುಖ ಹೊರಗಿಲ್ಲ, ಇಲ್ಲೇ ಅದ. ಅದು ಇಲ್ಲೇ ಅಂದರೆ ನೀವು ತಿಳ್ಕೊಂಡಂಗದ. ನಿನ್ನ ತಿಳುವಳಿಕೆ ಒಳಗೆ ಸುಖ ದುಃಖ ಅದ. ಸರಿಯಾಗಿ ತಿಳ್ಕೊ. ಇವು ಯಾವ ವಸ್ತು ನಿನ್ನಲ್ಲ ಜಗಕ್ಕಿಕ್ಕಿದ ವಿಧಿ. ಪರಮಾತ್ಮ ಏನಪ್ಪ ಅಂತ ಇವು ಕೊಟ್ಟಾನ, ಅದರೊಳಗೆ ಸಿಗಬೇಡ ಅಂತ ಕೊಟ್ಟಾನ. ಇರಬೇಡ ಅಂತ ಅಲ್ಲ, ಸಿಗಬೇಡ. ಸಿಗೋದು ಬೇರೆ, ಇರೋದು ಬೇರೆ ಅಲ್ರಿ. ಅದರಾಗ ಇರು, ಸಿಗಬೇಡ. ಹೆಂಡತಿ ಮಾಡ್ಕೋ, ಆಸಕ್ತಿ ಬೇಡ. ಮಕ್ಕಳು ಮಾಡ್ಕೋ, ಮೋಹ ಬೇಡ. ದುಡ್ಡು ಗಳಿಸು, ಲೋಹ ಬೇಡ. ಬೇಡ ಅಂದಿಲ್ಲ ಅವರು. ಮಾಡು, ಸಂಸಾರ ಮಾಡು, ದುಡ್ಡು ಗಳಿಸು, ಲೋಭ ಬೇಡ. ಮಕ್ಕಳಿರಲಿ, ಆಸಕ್ತಿ ಬೇಡ. ಹೆಂಡತಿ ಇರಲಿ, ಮೋಹ ಬೇಡ. ಇವಿಷ್ಟು ಮೋಹ, ಆಸಕ್ತಿ, ಲೋಭ ಬಿಟ್ರಿ ಅಂತ ಕೇಳಿದ್ರೆ ಈ ಹೆಣ್ಣು, ಹಣ್ಣು, ಮಣ್ಣು ಇವು 3 ಅದಾವಲ್ಲ, ಇವು ನಿಮಗೇನು ಮಾಡಲ್ಲ. ಗರುಡ ರೇಖೆ ಇದ್ದವನಿಗೆ ಹಾವು ಕಚ್ಚಂಗಿಲ್ಲ. ಯಾವನ ಕೈಯ ಗರುಡ ರೇಖೆ ಅದ ಅವನಿಗೆ ಹಾವು ಕಚ್ಚಂಗಿಲ್ಲ. ಗರುಡ ರೇಖೆ ಇಲ್ಲದವನಿಗೆ ಹಾವು ಬಿಡಂಗಿಲ್ಲ, ಜೀವ ತಗೋತದ. ನಾವು ಸಂಸಾರ ಹಿಂಗೆ ಇದ್ದೇವೆ. ಮಹಾತ್ಮರು, ಬಸವಣ್ಣವರು, ಶರಣರು, ಅಕ್ಕ ಮಹಾದೇವಿ ಅವರೇ ಇದ್ದರೆ ಅವರಲ್ಲಿ ಗರುಡ ರೇಖೆ ಅದ. ನಿರ್ಮೋಹ, ಪರಮಾತ್ಮನ ಭಕ್ತಿ, ಪರಮ ವೈರಾಗ್ಯ. ಅವ್ರ ಹಂತಕ್ಕೆ ಗರುಡದ ರೇಖಾ ಅದ. ಅದೇನು ಮಾಡ್ತಾರೆ? ರಾಜ ಮಾಡಿದ್ರು, ರಾಜಕೀಯ ಮಾಡಿದ್ರು, ಮಂತ್ರಿ ಪದ ಮಾಡಿದ್ರು. ನಾವು ಮಂತ್ರಿ ಇಲ್ಲ, ಬರೋ ಸಂತ್ರಿ ಇದ್ದೇವೆ. ಸಂತ್ರಿ ಇದ್ದೇವೆ, ಮಂತ್ರಿಯಲ್ಲಿ ಸಂತ್ರಿ ಇದ್ದೆ. ನಮ್ಗೆ ನಂದು ಜಾತಿ, ನನ್ನ ಮಕ್ಕಳ ದುಃಖ ಹೆಂಗೆ ಬಿಟ್ಟಿದ್ದೆಪ್ಪ. ಇರ್ಬೇಕು ಸಂಸಾರ ಬಿಟ್ಟು ಎಲ್ಲಿ ಹೋಗೋರಿದ್ದೀವಿ? ಎಲ್ಲಿ ಹೋಗ್ತೀರಿ? ಎಲ್ಲಿ ಹೋದ್ರೂ ಹೆಣ್ಣದವ, ಎಲ್ಲಿ ಹೋದ್ರೂ ಗಂಡದವ, ಎಲ್ಲಿ ಹೋದ್ರೂ ಮಣ್ಣದ, ಎಲ್ಲಿ ಹೋದ್ರೂ ದುಡ್ಡು, ಎಲ್ಲಿಲ್ಲ. ಇದೆಲ್ಲ ಬಿಟ್ಟು ಹೋದ್ರೆ ಸತ್ತೋರು. ಎಲ್ಲಿ ಹೋಗೋರಿದ್ದೀರಿ ನೀವು? ಎಲ್ಲಿ ಹೋದ್ರೆ ಹೆಣ್ಣದವ, ಎಲ್ಲಿ ಹೋದ್ರೆ ಗಂಡದವ, ಎಲ್ಲಿ ಹೋದ್ರೆ ರೊಕ್ಕದ, ಎಲ್ಲಿ ಹೋದ್ರೆ ರೂಪಾಯಿ ಅದ, ಎಲ್ಲಿ ಹೋದ್ರೆ ಕಲ್ಲ ಮಣ್ಣದ. ಇದ್ರ ಬಿಟ್ಟು ಎಲ್ಲಿ ಹೋಗ್ಬೇಕಂತೀರಿ ನೀವು? ಎಲ್ಲಿ ಹೋದ್ರೆ ಕಡೆಗೆ ಮಣ್ಣಾಗೆ ಹೋಗು. ಮಣ್ಣು ಬಿಟ್ಟು ಎಲ್ಲಿ ಹೋಗ್ತೀರಿ? ಎಲ್ಲಿ ಹೋಗ್ತೀರಿ ನೀವು? ಮಹಾತ್ಮರು ಸಂಸಾರ ಬಿಟ್ಟು ಹೋಗಂಗಿಲ್ಲ.
ಅದೇನು ಬಿಡು, ಅದರಲ್ಲಿ ಮೋಹ ಬಿಡು, ಅದೇ ಆಚಾರ. ಸಂಸಾರ ಬಿಟ್ಟುದೇ ಆಚಾರವಯ್ಯ. ಪ್ರಪಂಚದಲ್ಲಿ ಮೋಹ ಬಿಡು, ನಂದು ನಾ ಅಂತ ಬಿಡು. ಏನು ಆದದ್ದೆಲ್ಲ ಭಗವಂತನ ಮೇಲೆ ಹಾಕು, ಭಗವಂತನ ಮೇಲೆ, ನಿನ್ನ ಕರ್ಮದ ಮೇಲೆ ಹಾಕು. ನಾ ಅಂತ ಯಾಕೆ ಆಸಕ್ಕೆ? ನಂದು ನಂದು ನಾನು, ನಂದು ನಾನು, ನಂದು ನಾನು, ನಂದನದು ಏನಿಲ್ಲ. ಇದೆಲ್ಲ ಪರಮಾತ್ಮ. 4 ದಿನ ನೌಕರಿ ಮಾಡಿಕೆಂದದ ಆಫೀಸ ನಂದು ಅಂತೀನಿ, ಖರೆ ರಿಟೈರ್ಡ್ ಆದರೆ ಏನದ ನೀವು? ಗೌರ್ಮೆಂಟ್ ಗಾಡಿ ನಂದು ಗಾಡಿ ಅಂತಿ, ಗೌರ್ಮೆಂಟ್ ಆಫೀಸ ನಮ್ಮ ಆಫೀಸ್ ಅಂತಿ. 2 ದಿನ 50-60 ವರ್ಷ ಮುಂದೆ ಅದು ಚೆಂದಾಗಿ ಮಾಡಿದೆ ಅಂದ್ರೆ ಅದನ್ನು ಏನು ಗಡಬಡ ಮಾಡಿದೆ ಅಂದ್ರೆ ಬಾದ್ ಹೊರಗೆ ಹಾಕ್ತಾರೆ, ಅದನ್ನು ಹೋಯ್ತು. ಅದು ಏನದನೇ ನೌಕರಿ ಅದು ಇಲ್ಲ. ಇದು ಪರಮಾತ್ಮನ ಸೃಷ್ಟಿಯಲ್ಲಿ ನಾವು ನೌಕರದಾಗಿದೆ. ಹಿ ಈಸ್ ದ ಓನರ್ ಆಫ್ ದ ವರ್ಲ್ಡ್. ಜಗತ್ತಿನ ಮಾಲಕ, ಸಬ್ಕಾ ಮಾಲಿಕ್ ಹೇಳಿದ್ರು ಸಾಹೇಬರು, ಸಬ್ಕಾ ಮಾಲಿಕ್ ಏಕ ಹೇ. ಇದರ ಮಾಲಕ ಪರಮಾತ್ಮ ಅದಾನೆ. ಇದ್ರಾಗ ನಂದು ಅಂತ ನೀ ಯಾರು? ನಿನಗೆ ಕೊಟ್ಟಿರ್ಬೇಕು. 4 ಜನ ನೌಕರಿ ಮಾಡಪ್ಪ, ನಿಂಗೆ ಆಫೀಸರ್ ಕೊಟ್ಟಿರ್ಬೇಕು, ಕುರ್ಚಿ ಕೊಟ್ಟರೆ, ಕಾರ್ ಕೊಟ್ಟರೆ, ಎಲ್ಲ ಕೊಟ್ಟರು. ಕಾರ್ ನಂದು ಅಂತ, ಕಾರ್ ನಂದಂದ್ರೆ ನೀ ಆಫೀಸರ್ ಇದನ್ನು ಕೊಟ್ಟರು, ಕಾರ್ ಕೊಟ್ಟಾರೆ, ಗಾಡಿ ಕೊಟ್ಟಾರೆ, ಭತ್ತ ಕೊಟ್ಟಾರೆ, ಕುರ್ಚಿ ಕೊಟ್ಟಾರೆ, ಎಲ್ಲ ಕೊಟ್ಟಾರೆ. ನಂದು ಯಾವುದಲ್ಲಿದ್ರೆ ಆ ಕುರ್ಚಿ ನಂದಲ್ಲ, ಕಾರ್ ನಂದಲ್ಲ, ಯಾವ ನಂದ ಅಂದಿ ಅಂತಂದ್ರೆ ಡಿಸ್ಮಿಸ್ ಮಾಡ್ತಾರೆ. ಹಾಗೆ ಈ ಜಗತ್ತು ಏನದ ಅಂತ ಕೇಳಿದರೆ ಇದು ನಂದಲ್ಲ, ಯಾವುದೂ ನಂದಲ್ಲ. ಇದರೊಳಗೆ ಸಂಸಾರ ಬಿಟ್ಟುದೇ ಆಚಾರವಯ್ಯ. ಈ ಪ್ರಪಂಚದ ಮೇಲೆ ನಾವು ಮೋಹ ಬಿಡುವುದು ಆಚಾರ. ಬರೇ 2 ಹೊತ್ತು 3 ಹೊತ್ತು ಯಾಕ ಮಾಡೀನಿ, ವಿಭೂತಿ ಪಡ್ಕೊಂಡು, ಗಂಧ ಹಾಕ್ಕೊಂಡು, ರುದ್ರಕ್ಕೆ ಹಾಕ್ಕೊಂಡಿನಿ, ಇದಲ್ಲ, ಇದಲ್ಲ. ಬರೀ ಕುಂಕುಮ ಹಚ್ಕೊಂಡ್ರೆ ಪತಿವ್ರತ ಅಂತ ಅಲ್ಲಲ್ಲ, ಬರೀ ತಾಳಿ ಕೊಟ್ಟರೆ ಪತಿವ್ರತ ಅಂತ ಅಲ್ಲಲ್ಲ. ಅದರಂಗೆ ಇರಬೇಕ್ರಿ, ಅದರಂಗೆ ಇರಬೇಕಾದ್ರೆ ಪತಿವ್ರತ. ಬರೀ ಕುಂಕುಮ ಹಚ್ಕೊಂಡು ಮಾತ್ರಕ್ಕೇ, ತಾಳಿ ಕಟ್ಟಿದ ಮಾತ್ರಕ್ಕೆ ಪತಿವ್ರತ ಅಂತ ಹೆಂಗೆ ಅನ್ಸ್ಕೊಳಂಗಿಲ್ಲ. ದೇಹದಿಂದ, ವಾಣಿಯಿಂದ, ಮನಸ್ಸಿನಿಂದ ಪತಿ ಸೇವೆಯನ್ನು ಮಾಡತಕ್ಕಂಥವಳು ಪತಿವ್ರತ ಅಂತ. ಅಂಥವರ ಆಚಾರ ವಿಶ್ವವನ್ನೇ ನಿಂದಿಸ್ತವೆ, ಕೇಳಿ ಜಗತ್ತನ್ನೇ ನಿಂದಿಸ್ತವೆ. ಆಚಾರದಲ್ಲಿ ಅಂಥ ಶಕ್ತಿ ಅದ, ಅಂಥ ಶಕ್ತಿ, ಅಂಥ ಶಕ್ತಿ ಅದ. ಅವ್ರ ಅಂದಂಗೆ ಹಾಕದ ಆಚಾರದಲ್ಲಿ ಅಷ್ಟು ಮಹಾತ್ಮನ ಶಕ್ತಿ ಅದ ಮನುಷ್ಯನಲ್ಲಿ. ಯಾವುದೇ ಒಂದು ಆಚಾರ ಮಾಡಿರಿ ಅಂದಂಗೆ ಆಗ್ತದೆ. ಮತ್ತೊಂದನ್ನು ನೋಡದಂತೆ, ಮತ್ತೊಂದನ್ನು ಕೇಳದಂತೆ, ಮತ್ತೊಂದನ್ನು ಮುಟ್ಟದಂತೆ, ಮತ್ತೊಂದನ್ನು ನುಡಿಯದಂತೆ. ನೀವು ಕನಿಷ್ಠ 11 ವರ್ಷ ಸುಳ್ಳು ಮಾತಾಡಬೇಡ್ರಿ, ನೀವು ಅಂದಂಗೆ ಆಗ್ತದೆ. ನಿಮ್ಗೆ 11 ದಿವಸ ಇರೋಕ್ಕಾಗಿಲ್ಲ, 11 ವರ್ಷ ಇರಬೇಡ. 11 ವರ್ಷ ಎಂದೂ ಸುಳ್ಳು ಮಾತಾಡಲಿಲ್ಲ ಅಂತಂದರೆ ಅವ ಅಂದಂಗೆ ಆಗ್ತದೆ. ಅವ ಏನಂತ ಅನ್ನೋದು ಶಕ್ತಿ ಬರ್ತದೆ ರೀ ಎಲ್ಲದರಾಗ್ರಿ, ಎಲ್ಲದ್ರಾಗ ಅದನ್ನೇ ಬೆಲ್ಲ ಹರಕರಿವಿ ಎಲ್ಲ ಕುಡ್ಕೊಂಡು ಒಳಗಿಟ್ಟೆ ಅಂದರೆ ಸರಿಯಾಗಿ ಶಕ್ತಿ, ಸರಿ ಅಂದ್ರೇನು? ಒಳದ ಬೆಲ್ಲ ಹರಕರಿವಿ ಎಲ್ಲ ಕೂಡಿ ಒಳಗೆ ಮಾಡ್ತಾ ಇಟ್ಟು ಶಕ್ತಿ ಒಂದು 15 ದಿವಸ ಒಳಗಿಟ್ಟು ಶಕ್ತಿ ಬರ್ತಾ ಇಲ್ಲ. ಕುಂತು ಮನುಷ್ಯಾಗ ಮಲಗಿಸ್ತದೆ, ಹೆಂಗೆ ಶಕ್ತಿ ಬರ್ತದೆ ನೋಡ್ರಿ ಅದಕ್ಕೆ. ಹಾಗೆ ಜೀವನದಲ್ಲಿ ಮನುಷ್ಯ ನೀವು 11 ವರ್ಷ ಏನು ಎಂದೂ ಸುಳ್ಳು ಆಗಬೇಡಿ, ಎಂದು ಮನಸ್ಸು ನೀವು ಅಂದಂಗೆ ಆಗ್ತದೆ. ಶರಣರು ಅಂದಂಗೆ ಯಾಕೆ ಆಗ್ತಿತ್ತು? ಅವರು ಸುಳ್ಳು ಮಾತಾಡಬೇಕು. ಅಸತ್ಯವನ ನರಿಯೇ, ಹುಸಿಯ ನುಡಿಯಲು ಬೇಡ, ಕಳಬೇಡ, ಕೊಲಬೇಡ, ತನ್ನ ಬಣ್ಣಿಸಬೇಡ. ಈ ಪರಮಾತ್ಮ ನಿಮ್ಮ ಹಂತಕ್ಕೆ ಏನು ಕೊಟ್ಟಾನೆ? ಇದು ಸಾಮಾನ್ಯ ಇಲ್ರಿ, ಸಾಮಾನ್ಯ ಇಲ್ಲ. ನೋಡಿದ್ರೆ ಅವರು ಹೋಗ್ತವೆ, ಮುಟ್ಟಿದ್ರೆ ರೋಗ ಹೋಗ್ತಾವೆ. ಒಂದು ಮಾತಾಡಿದ್ರು ಒಡನೆ ನುಡಿದ್ರೆ ಸದ್ಯೋನ್ಮುಕ್ತರು. ಅವರು ಒಂದು ಮಾತಾಡಿದ್ರೆ ನೀವು ಪರಮಾತ್ಮ ಭೇಟಿ ಹಾಕ್ತಾನೆ. ನಿಮ್ಮಲ್ಲಿ ಎಲ್ಲರಲ್ಲಿ ಶಕ್ತಿ ಅದಾರು ಪರಮಾತ್ಮ. ಯಾರ ಮೇಲೆ ಪರಮಾತ್ಮ? ಅವೇನಪ್ಪ, ದೇವರ ಮನೆಯದು ಈ ಜಗವೆಲ್ಲ, ನಾವೆಲ್ಲರೂ ಅವನ ಮಕ್ಕಳಿದ್ದೇವೆ.
ಯಾರ ಮೇಲೆ ಅಪೇಕ್ಷೆ ಮಾಡಲಿ. ನಿಮ್ಮಲ್ಲಿ ಶಕ್ತಿ ಕಣ್ಣಾಗದ, ನಿಮ್ಮ ಕಿವ್ಯಾಗ ಶಕ್ತಿ ಅದ, ನಿಮ್ಮ ಬಾಯಾಗ ಶಕ್ತಿ ಅದ, ನಿಮ್ಮ ಕೈಯಾಗ ಶಕ್ತಿ ಅದ, ನಿಮ್ಮ ಪಾದ ನೀವು ಮೆಟ್ಟಿದ ಧರೆ ಪಾವನವಯ್ಯ, ಸೋಂಕಿದ ಜಲ ಪುಣ್ಯ ತೀರ್ಥಂಗಳಯ್ಯ, ಒಡನೆ ನುಡಿದವರು ಸದ್ಯೋನ್ಮುಕ್ತರಯ್ಯ. ಶರಣರಿಗೆ ಹೇಳ್ಯಾರ. ಶರಣರಂದ್ರೆ ಯಾರು? ಸೋಂಕಿದ ಜಲ ಪುಣ್ಯ ತೀರ್ಥ. ನೀರು ಮಂತ್ರಿಸ್ಬಿಡ್ತಾರೆ ನೋಡಿ, ಇಲ್ಲ ಮಂತ್ರಿಸ್ಬಿಡ್ತಾರೆ. ಮಂತ್ರ ಮಾಡಿರ್ತಾರೆ, ಜಪ ಮಾಡಿರ್ತಾರೆ. ಅಮಾವಾಸ್ಯೆಗೆ ಸಂಕ್ರಾಂತಿ ಒಳಗೆ ಏನಪ್ಪ ಅಂದ್ರೆ ಸೂರ್ಯ ಜಪ ಮಾಡಿರ್ತಾರೆ. ಅವರು ಹಂಗೆ ಹಂಗಿಲ್ಲ, ಜಪ ಮಾಡಿದ್ದಕ್ಕೆ ಅವ್ರು ಮಂತ್ರಿಸ್ಕೊಟ್ರೆ ಆ ನೀರಿನಿಂದ ಔಷಧಿ ಕೆಲಸ ಮಾಡ್ತಾರೆ. ಅಲ್ಲ ಮಾಡ್ಬೇಕ್ರಿ, ಅದು ಎಲ್ಲರಿಗೂ ಮಾಡಕ್ಕೆ ಬರ್ತದೆ. ನಿಮಗೆ ನಮಗೆ ಅಂತ ಎಲ್ಲರಿಗೂ ಮಾಡಕ್ಕೆ ಬರ್ತದೆ. ಪರಮಾತ್ಮ ಎಲ್ಲರಿಗೂ ಅದಾನ. ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಆ ಜಾತಿ ಈ ಜಾತಿ ಇಲ್ಲ. ಮಾಡಿಲ್ಲ ನಿಮ್ಮ ಕಣ್ಣಾಗ ಶಕ್ತಿ ಅದ, ಕಣ್ಣಾಗ ಶಕ್ತಿ. ಅರೆ ಆ ಹೆಣ್ಮಗಳು ದ್ರೌಪದಿಯ ಕಣ್ಣಾಗ ಶಕ್ತಿ ಹೆಂಗಿತ್ತರಿ? ಕಣ್ಣಾಗ ಶಕ್ತಿ ಹೆಂಗೆ? ವಜ್ರಕಾಯ ಮಾಡಿದ ಕುಂತಿ, ಎಷ್ಟು ಶಕ್ತಿ ಕಣ್ಣಾಗ. ಗಂಡ ಕುಡ್ಡ ಧೃತರಾಷ್ಟ್ರ, ನನ್ನ ಗಂಡನೇ ಕೂಡ ಅಂದ್ರೆ ನಾಯಕ ನೋಡ್ಲಿಕ್ಕೆ ತನ್ನ ಕಣ್ಣಿದ್ರು ಪಟ್ಟಿ ಕಟ್ಕೊಂಡು ಪುಣ್ಯಾತ್ಮಗಳು. ಅಂತ ಪತಿವ್ರತ ಹೇಳ್ಬೋದು, ನಾನು ಗಂಡೇ ನೋಡಂಗಿಲ್ಲ ಅಂದರೆ ನಾಯಕ ನೋಡಿ ಈ ಕಣ್ಣು ಉಪಯೋಗ ಮಾಡಲಿ ಅಂತ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕಣ್ಣಿದ್ದು. ಮುಂದೆ ಸಮಸ್ಯೆ ಬಂತು, ಯುದ್ಧ ಚಾಲು ಆಯಿತು. ಭೀಮ ಪ್ರತಿಜ್ಞೆ ಮಾಡಿದ ದುರ್ಯೋಧನ ನನ್ನ ಬುದ್ಧಿ ಕೊಲ್ತೀನಿ ಅಂತ. ಕುಂತಿಗೆ ಚಿಂತೆ ಆಯ್ತು, ನನ್ನ ಮಗ ಸಾಯ್ತಾನಲ್ಲ, ಕೆಟ್ಟದನಂತ ಗೊತ್ತಿತ್ತಕ್ಕೆ. ಈ ಪರಂತು ಮಗ ವ್ಯಾಮೋಹ. ಯಾರ ನಿಮ್ಮ ಮಕ್ಕಳಿಗೆ ಬೈದಿರೇನು ಕೆಟ್ಟದನಂತ? ನಮ್ಮ ಮಗ ಭಾಳ ಚಲೋ ಅದ, ಚಂದ ಅದ, ಎಲ್ಲ ಕೆಟ್ಟ ಗುಣ ಮಾಡಿದ್ರೆ ಭಾಳ ಚಲೋ ಅದ ನಮ್ಮ ಮಗ. ಏನು ಶಿಟ್ಟ ಕಳ್ಳ ಯಾರಿದ್ರು ಯಾರು ಹೇಳಿರಿ ಹೋಗಿಂದ ನಮ್ಮ ಮಗ ಕಳ್ತನ ಮಾಡ್ತಾರೆ ಪೊಲೀಸರಿಗೆ ಹೇಳಿಲ್ಲ. ಜೀವ ಮಗನ ಮೇಲೆ ಹೆಂಗಿದ್ರು ಅದೇ ತಪ್ಪು, ಅದೇ ಕಲಿಸ್ಕೊಡ್ತೇವೆ ಮಕ್ಕಳಿಗೆ. ಅದು ಮುಂದೆ ದ್ವಾಡದಾಗ್ತದೆ. ಶಾಲ್ಯಾಗ ಪೆನ್ಷನ್ ಕತ್ಕೊಂಡು ಮಗನ ಬಂದು ಕಪಾಳಿಗೆ ಹೊಡಲಿಲ್ಲ ಅಂದ್ರೆ ಮುಂದೆ ದೊಡ್ಡ ಕಳ್ಳ ಆಗ್ತಾನೆ. ಶಾಲೆನ ಕೈತಾನೆ, ಮುಂದೆ ಮನೆಯಿಂದ ಕೈತಾನೆ, ಮತ್ತು ಮಂದಿ ಮನೆ ಕೈತಾನೆ, ಕಳ್ಳ ಆಗ್ತಾನೆ. ಪೆನ್ಷನ್ ತಂದ ಕರೆ ಕಪಾಳ ಹೊಡಿಬೇಕು ಅಲ್ಲ ಅಂತ ಭಾಳ ಚಂದ ಮಾಡಿದ್ದೆ ಮಗ ಅಂದ್ರಿ ಅಂದ್ರೆ ಮತ್ತು ಮನ್ಯಾಗ ಕಲಿತಾರೆ, ಮುಂದೆ ಮಂದಿ ಮನೆಗೆ ಕಲಿತಾರೆ. ದುರ್ಯೋಧನ ದುಷ್ಟ. ಕುಂತಿ ಸದಾ ಏನಪ್ಪ ಅಂದ್ರೆ ಕಣ್ಣು ಕಟ್ಟಿದ್ಲು. ಗಂಡನ ಒಮ್ಮೆ ಎಂದ ಮದುವೆ ಆಗತ್ತೆ ನೋಡ್ಯಾಳೆ, ನನ್ನ ಗಂಡನೇ ಕುಡ್ಡ ಅಂದ್ರೆ ನಾ ಯಾಕೆ ನೋಡಲಿ, ಜಗತ್ತ ನೋಡಿ ಏನು ಉಪಯೋಗ? ಅಷ್ಟು ಪತಿವ್ರತ ಹೆಣ್ಮಗಳು. ತಾನು ಗಂಡ ಮನೆಗೆ ಬಂದು ಕಣ್ಣು ಕಟ್ಕೊಂಡೇ 100 ಹಡ್ದಾಳ. 101 ಮಂದಿ. ಒಂದು ಮಗಳು, ಆಕೆ ಹೆಸರು ದುಶ್ಶೀಲ. ಎಲ್ಲರೂ ದೂದಾಗೆ ದುರ್ಯೋಧನ ದುಶ್ಯಾಸನ ಎಲ್ಲ ದೂದಾಗೆ ದುಷ್ಟರೇ. 101 ಹಡಲಕ್ಕೆ ಮುಂದೆ ಯುದ್ಧ ಆಯಿತು. ಭೀಮ ದುರ್ಯೋಧನರ ಗದಾ ಯುದ್ಧ ಆಗ್ತದೆ ಅಂತ ತಿಳ್ಕೊಂಡು ವಿಚಾರ ಮಾಡಿ 100 ಮಕ್ಕಳು ಹಡಿತಕ್ಕ ಹಂಗೆ ಕಣ್ಣೆ ಕಟ್ಕೊಂಡ ನೋಡ್ರಕ್ಕೆ. ಕಣ್ಣ ತೆಗೆದಿಲ್ಲ. ನಾನು ಗಂಡ ಕುಡ್ಡ ನಾಯ ಕಣ್ಣಿಲ್ಲ ನೋಡಿ ಅಂತ ತಿಳ್ಕೊಂಡು ಕುಡ್ಡನೇ ಇದ್ಲು. ಮುಂದೆ ಯುದ್ಧ ಚಾಲು ಆಯಿತು. ಭೀಮನ ಜೊತೆಗೆ ಯುದ್ಧ ಆದ್ರೆ ಭೀಮ್ ನನ್ನ ಮಗನಿಗೆ ಏನಪ್ಪ ಅಂತ ಕೇಳಿದ್ರೆ ಬಿಡಂಗಿಲ್ಲ, ಹೊಡಿತಾನೆ. ಅವನ ಹಿಂದೆ ಕೃಷ್ಣದ ತಿಳ್ಕೊಂಡು ಭಾಳ ಚಿಂತೆಯಾಗಿ ಮಗನಿಗೆ ನಾಳೆಗೆ ಯುದ್ಧದ ಅಂದ್ರೆ ಗದಾ ಇದ್ದ ಕರೆದು ಮಗ ಒಂದು ಮಾತು, ಏನು ನಾಳೆಗೆ ಮುಂಜಾನೆ ಜಲ್ದಿ ಯುದ್ಧಕ್ಕೆ ಕೊಟ್ಟಿದ್ದು ಮುಂಚೆ ಜಲ್ದಿ ಸ್ನಾನ ಮಾಡಿ ಬಟ್ಟಲೆ
ಇದು 10-20 ದಿವಸ ಕ್ವಾಣ ಸಣ್ಣ ಕೂಸಗಳು ಬತ್ತೆ ಇರ್ತಾವೆ, ಯಾರು ಅವ್ರ ಮುಂದೆ ಎಲ್ಲ ಮುಂದೆ ಬತ್ತೆ ಇರ್ತದೆ, ಏನಿಲ್ಲ. ಇದು ಸಣ್ಣ ಮನುಷ್ಯನ ಹ್ಯಾಂಡ್ರು ಬಂದಾರೆ, ಎಲ್ಲ ಬಂದಾರೆ. ಅವರು ಮಗ ನೀನು ನಾಳೆ ಜಾಕ ಮಾಡ್ಕೊಂಡು ಬಟ್ಟೆ ಇಲ್ಲಂಗೆ ಬಾ. ಅವನು ಮಾತು ಹೆಂಗಿರ್ಬೇಕಂತ ಹಾಗೆ ಕುಂತಿದ್ರು. ಸ್ನಾನ ಮಾಡಿ ಬತ್ತಲೆ ನಡೆದ. ದಾರೇ ಅವನು ಬಂದ. ಅವನಂದ್ರೆ ಗೊತ್ತೇನು, ಕೃಷ್ಣ ಪಾಂಡವರ ಪ್ರೇಮಿ ಬಂದ. ಇದು ಬತ್ತಲೆ ಹೊಂಟಿದ್ದೆ ಬಂದು ಕ್ವಾಣ ಇದೆ, ಕ್ವಾಣ ನಮ್ಮ ಎಲ್ಲಿ ಹೊಂಟಿ ನಮ್ಮ ಸಣ್ಣ ಕುಸ್ಗಳು ಇರ್ತಾವೆ. ನೀವು ಕ್ವಾಣ ಆಗಿದೆ ಗೊತ್ತಾ? ಹಂಗೆ ಇಲ್ಲ ನಮ್ಮ ಬರ ನಿಮ್ಮ ಬಾ ಅಂದಳು. ಅಟ್ಟರೆ ಮುಚ್ಕೋ, ಇಟ್ಟರೆ ಮುಚ್ಕೋ ನೋಡಿ, ಅಟ್ಟರೆ ಮುಚ್ಕೋ. ಅಟ್ಟ ಮುಚ್ಕೊಂಡು ಆದ ಗಂಡನ ಮೇಲೆ ಪ್ರೀತಿ ಭಕ್ತಿ ಇರತಕ್ಕಂಥ ಆಯಾವ ಗಂಧಾರಿ ಮಗ ಬಂದು ಪೂರ ಹೊತ್ತಲೆ ಬಂದೀನಿ, ಪೂರ ಬಂದೀನಿ. ಕಣ್ಣ 10, 15, 20 ವರ್ಷ ಕಟ್ಟಿದ ಕಣ್ಣು ಬಿಚ್ಚಿ ನೋಡ್ತಾಳೆ. ಸಂಪೂರ್ಣ ಶರೀರ ವಜ್ರದಾಗಿ ಹೋಗಿತ್ತು. ಮಗ ಏನು ಘಾತು ಮಾಡಿದ್ರು, ಯಾಕೆ ನಿನ್ನ ಮರಣ ಎಷ್ಟು ಮುಚ್ಚದ ಅದರಲ್ಲೇ ಮರಣ ಕಲಿಗೆ ಅಲ್ಲೇ ಸರಿ. ನಾನು ಮಾಡಿದ ಕಣ್ಣಿನ ತಪಸ್ಸಲ್ಲಿ ಇಷ್ಟು ದಿನ ಗಂಡನ ಬಿಟ್ಟು ಯಾರೇ ನೋಡಿಲ್ಲ. ನನ್ನ ಗಂಡ ಕುಂಡಲ್ಲ, ನಾನು ಕುಂಡಿರ್ಬೇಕಂದ್ರೆ ಜಗತ್ತಿನ ಯಾವ ವಸ್ತು ನೋಡಿಲ್ಲ. ನನ್ನ ಕಣ್ಣೊಳಗೆ ನಿನ್ನ ವಜ್ರ ಮಾಡ್ತಕ್ಕಂಥ ಶಕ್ತಿ ಇತ್ತು. ಪರಂತು ಆ ಕೃಷ್ಣನ ಮಾತು ಕೇಳಿ ಅಷ್ಟು ಲಂಗೋಟಿ ಹಾಕೊಂಡು ಬಂದಿದ್ಯಾರ, ನೀ ಅಲ್ಲೇ ಪಡ್ತೀನಿ ಸಾಯ್ತಿ ಅಂತ ಅವರು ಹೇಳ. ಒಬ್ಬ ಸಾಮಾನ್ಯ ಸಂಸಾರಿ ಹೆಣ್ಣು ತಪಸ್ಸೆ ಮಾಡಿಲ್ಲಕ್ಕಿ ಆ ಕಣ್ಣಿನೊಳಗೆ ಅಷ್ಟು ಶಕ್ತಿ ಅದು, ಕಿವಿಯೊಳಗೆ ಅಷ್ಟು ಶಕ್ತಿ ಅದು. ನಮ್ಮಂಥ ಶಕ್ತಿ ಏನು ಎಲ್ಲ ಶಕ್ತಿ ಅದ ಖರೆ ಆಯ್ತು. ಪರಮಾತ್ಮನ ಮಾತು ಕೇಳುವ ಶಕ್ತಿ ಕಿವಿಯಾಗ ಅಲ್ಲ ಅದ. ಅಂದದ ಆಗಮ ಶಕ್ತಿ ಬಾಯಾಗದ. ಮುಟ್ಟಿದ್ರೆ ಏನಪ್ಪ ಕಬ್ಬಣ ಬಂಗಾರಾಗ ಶಕ್ತಿ ಕೈಯಾಗದ. ಪರಂತು ಕಳ್ಕೊಂಡೇವ್ರಿ. ಹೋಗಬಾರ್ದಲ್ಲಿ ಹೋಗಿ ಕಾಲನ್ನು ಕಳ್ಕೊಂಡಿದ್ದೀವಿ, ಮುಟ್ಟಬಾರ್ದು ಮುಟ್ಟಿ ಕೈಯನ್ನು ಶಕ್ತಿ ಕಳ್ಕೊಂಡಿದ್ದೀವಿ, ನೋಡಬಾರ್ದು ನೋಡಿ ಕಣ್ಣನ ಶಕ್ತಿ ಕಳ್ಕೊಂಡಿದ್ದೀವಿ, ಆಡಬಾರ್ದು ಆಡಿ ಬಾಯಿ ಶಕ್ತಿ ಕಳ್ಕೊಂಡಿದ್ದೀವಿ. ಹಾಗೆ ಪರಂತು ಎಲ್ಲಾನು ವಜ್ರ ಆಯಿತು. ಯುದ್ಧ ಚಾಲು ಆಯಿತು. ಒಂದು ವಾರ್ತಕ ಯುದ್ಧ ನಡೆದದ. ಭೀಮಂದು ದುರ್ಯೋಧನ ಹ್ಯಾಂಗೆ ಹೊಡಿತೀರಿ, ಹ್ಯಾಂಗೆ ಫುಟ್ಬಾಲ್ ಆದಂಗೆ ಆಗ್ತಿದ್ದವ. ಭೀಮ ಭಾಳ ಬಡಿಸ್ಕೊಂಡು ಸಾಕಾದಂಗೆ ಆಯಿತು. ಪರಮಾತ್ಮ ಮ್ಯಾಲೆ ಕುಂತಿರು ಗದಾ ಯುದ್ಧ ನೋಡೋಕ್ಕೆ. ಆ ಪರಮಾತ್ಮ ನಿಸ್ಸೊಂದು ಹೊಡೆದ. ಅಂದರೆ ಹಿಂಗೆ ಹೊಡೆದ, ಅಲ್ಲಿ ಹೊಡೆಯೋದು, ಅಲ್ಲಿ ಹೊಡೆದ್ರೆ ಸಾಯ್ತಿಲ್ಲ, ಸಾಯಂಗಿಲ್ಲ. ಹೊಡೆದು ನೋಡಿ ಭೀಮ ಅಲ್ಲೇ ಹೊಡೆದ. ತುರಂತ ಎರಡಾಗಿ ಸತ್ತು ಹೋದವ. ಯಾರು ದುಡಿಯೋದು. ಒಂದು ಕಣ್ಣಿನಲ್ಲಿ ಶಕ್ತಿ ಅದು ಇಷ್ಟು. ಎಲ್ಲರಲ್ಲಿ ಅದ, ಅವರಲ್ಲಿ ಅಂತ ಅಲ್ಲ, ಎಲ್ಲರಲ್ಲಿ ಅದ. ಪರಂತು ನಮ್ಮೆಲ್ಲ ಹಾಳು ಮಾಡ್ಕೊಂಡಿದ್ದೀವಿ. ನೋಡಬಾರ್ದು ನೋಡಿ ಕಣ್ಣಿನ ಶಕ್ತಿ. ನೀವು ಯಾವಾದರೆ ಒಂದು ಮಾಡಿ ನೋಡ್ರಿ. ಒಂದು ವಾರ, 2 ವಾರ, ತಿಂಗಳ, 2 ತಿಂಗಳ ಒಂದು ವಸ್ತು ಇದು ನೋಡಂಗಿಲ್ಲ, ಇದು ಮುಟ್ಟಂಗಿಲ್ಲ, ಇದು ಕೇಳಂಗಿಲ್ಲ, ಇದು ಹೋಗಂಗಿಲ್ಲ. ಶಕ್ತಿ ಅದ ರೀ, ಶಕ್ತಿ ಅದ. ಪಗಾರ ತಿಂಗಳು ಬಂದು ಪಗಾರ ಖರ್ಚು ಮಾಡಲಿ ಒತ್ತಟ್ಟು ಇಟ್ಟರೆ ಹಾಕೋದಿಲ್ಲ. ಪಗಾರ ಬಂದು ನೀವು ಖರ್ಚು ಮಾಡಲಿ ಹಾಗೆ ಇಟ್ಟರೆ ಗಂಟೆ ಹಾಕೋದಿಲ್ಲ. ಹಾಕೋದ ಖರ್ಚು ಮಾಡಿದ್ರೆ ಬೆಡ್ಕೊಳಕ್ಕೆ ಹೋಗ್ಬೇಕು ಮುಂದೆ ಮನೆಗೆ. ನಮ್ಮದೇ ಪರಿಸ್ಥಿತಿ ಅದ. ನಮ್ಮ ಕಣ್ಣಿನ ಶಕ್ತಿ, ಕಿವಿ ಶಕ್ತಿ, ಎಲ್ಲ ಶಕ್ತಿ ಅದ. ನಾವೆಲ್ಲ ಮಾರ್ಕೊಂಡಿದ್ದೇವೆ. ನೋಡಬಾರ್ದು ನೋಡಿ ಕಣ್ಣಿನ ಶಕ್ತಿ ಹೋಯ್ತು, ಕೇಳಬಾರ್ದು ಕೇಳಿ ಕಿವಿ ಶಕ್ತಿ ಹೋಯ್ತು, ಆಡಬಾರ್ದು ಆಡಿ ಬಾಯಿ ಶಕ್ತಿ ಹೋಯ್ತು, ಹೋಗಬಾರ್ದು ಜಗಳ ಹೋಗಿ ಕಾಲು ಶಕ್ತಿ ಹೋಯ್ತು, ಮುಟ್ಟಬಾರ್ದು ಮತ್ತು ಕೈ ಶಕ್ತಿ ಹೋಯ್ತು. ಪುಣ್ಯಾತ್ಮರೇ, ಅದೇ ಆಕೆ ಒಬ್ಬಕ್ಕೆ ನಿಮ್ಮೆಲ್ಲರಲ್ಲಿ ಅದು ಶಕ್ತಿ ಅದು.
ಎಲ್ಲರಲ್ಲಿ ಶಕ್ತಿ ಅದ, ಪರಂತು ಶಕ್ತಿ ಸಂಚಯ ಆಗಬೇಕು. ಹರಿದ ನೀರು ಹರಿದಂಗೆ ಹೋದರೆ ಕರೆಂಟ್ ಉತ್ಪನ್ನ ಆಗಿಲ್ಲ, ಅದಕ್ಕೆ ತಡಿಬೇಕು, ಕರೆಂಟ್ ಉತ್ಪನ್ನ ಆಗ್ತದೆ. ಹೌದಲ್ಲ? ಅದು ತಡಿಬೇಕು, ಫಲ ಎಲ್ಲ ಉಣ್ತಾವೆ. ಹರಿದು ಹೋಗಿ ಸಮುದ್ರ ಉಪ್ಪಾಗ್ತದೆ ನೀರು. ಹಾಗೆ ನಮ್ಮ ಕಣ್ಣ ಕಿವಿಯಲ್ಲಿ ಹರಿದು ಹೋಗಿ ಉಪ್ಪಾಗ್ಯಾವ, ಪಾಪ ಆಗ್ಯಾವ. ಅದನ್ನು ತಡೀರಿ, ವಿದ್ಯುತ್ ಉತ್ಪನ್ನ ಆಗ್ತದೆ. ಅದನ್ನು ತಡೀರಿ, ಭೂಮಿ ಬೆಳೀತದೆ ಹರಿಯುವ ನೀರು. ಹಾಗೆ ನಮ್ಮ ಕಣ್ಣ ಕಿವಿ ಕಾಲಿನ ಶಕ್ತಿ ನಾವು ತಡೆದೇವೆ ಅಂತಂದ್ರೆ ನಮ್ಮೆಲ್ಲರ ಕಣ್ಣು ಅಂಥ ಶಕ್ತಿ ಅದು. ನೋಡಿ ಕೆಲರು ಮಾತನಾಡಿ ಕೆಲರು ಮುಟ್ಟಿ ಕೆಲ ಜೀವರು ನಿಮಗೆ ಮಾಡುವ ಆಚಾರ್ಯ ಶರಣಾಗು, ನಿಮಗೆ ದೇವರಾಗಿ ಮಾಡುವ ಆಚಾರ. ಅಷ್ಟು ಶಕ್ತಿ ಅದ ನಿಮ್ಮ ಕೈಯಲ್ಲಿ, ಅಷ್ಟು ಶಕ್ತಿ ಅದ ನಿಮ್ಮ ಕಣ್ಣು, ಅಷ್ಟು ಶಕ್ತಿ ಅದ ನಿಮ್ಮ ಬಾಯ. ಅವರ ಆಡದ ಮಾತ, ಮಹಾತ್ಮರ ಆಡದ ಮಾತ ಎಂದು ತಿರಸ್ಕಾರ ಆಗಿಲ್ಲ. ಯಾಕೆ? ಶಕ್ತಿ ಅದ ಅವ್ರಿಗೆ. ಅವರು ಕಣ್ಣಿಟ್ಟು ನೋಡಿದ್ರು ಅಂದ್ರೆ ಮನುಷ್ಯ ಪಾತ ಆಗ್ತಾನೆ, ಶಕ್ತಿಪಾತ ಆಗ್ತದೆ. ಶಕ್ತಿಪಾತ ಅಂತ ಆ ಮನುಷ್ಯ ಗಪ್ಕೊಂಡಿರ್ತಾನೆ, ಕಣ್ಣಿಟ್ರಂದ್ರೆ ಅವ್ರ ಕಣ್ಣಾಗ ಶಕ್ತಿ ಆಗುತ್ತೆ. ದೇವ್ರು ನೋಡಿರ್ತಾರೆ ನಿತ್ಯ ಪರಮಾತ್ಮನ ಗಂಟೆ ಅರ್ಧ ಗಂಟೆ ಪರಮಾತ್ಮ ನೋಡ್ತಾ ಕಣ್ಣಾಗಿಟ್ಟು ಶಕ್ತಿ ಬರ್ತದೆ. ಅವ್ರು ಯಾರು ಕಣ್ಣಿಟ್ಟಿರೋದು ಆ ಮನುಷ್ಯ ಕಣ್ಣು ಕೆಳಗೆ ಮಾಡ್ತಾನೆ, ಅವ್ರ ಮುಂದೆ ಹೋಗಿ ಸಾಧ್ಯ. ಶಕ್ತಿ ಆದರೆ ಎಲ್ಲರಾಗದ್ರೆ, ನಿಮ್ಮಲ್ಲಿದೆ, ಎಲ್ಲರಲ್ಲಿ. ಅದು ಗಳಿಸಿಲ್ಲ ನಾವು. ನೀರು ಹರಿದೇ ಬಿಟ್ರಂದ್ರೆ ವಿದ್ಯುತ್ ತಯಾರಾಗಂಗಿಲ್ಲ. ಕರೆಂಟ್ ತಯಾರಾಗಬೇಕಾದ್ರೆ ನೀರು ತಡಿಬೇಕು, ತಡೆದ್ರೆ ಕರೆಂಟ್ ತಯಾರಾಗ್ತದೆ. ಹಾಗೆ ಹೋಯ್ತು ಅಂದ್ರೆ ಸಮುದ್ರ ಕೂಡಿ ಉಪ್ಪು ಹಾಕೋದು ಏನು ಕೆಲಸಕ್ಕೆ ಬರ್ತವೆ? ಉಪ್ಪಿನ ನೀರು. ಹಾಗೆ ನಮ್ಮ ಕಣ್ಣಿನ ಶಕ್ತಿ, ಕಿವಿ ಶಕ್ತಿ, ಕೈ ಶಕ್ತಿ, ಕಾಲಿನ ಶಕ್ತಿ ಎಲ್ಲ ವಗೇರೆ. ನೀವು ದಿನಂಪ್ರತಿ 4 ಸಲ ದೇವ್ರ ಗುಡಿ ಸುತ್ತಾಕಕ್ಕೆ ನಿಮ್ಮ ಕಾಲ ಶಕ್ತಿ ಬರ್ತದೆ. ನೀವು ಅಂತಿರ್ತೀರಿ ಮಹಾತ್ಮರಿಗೆ, ದೊಡ್ಡವರಿಗೆ, ನಮ್ಮ ಮನೆ ಪಾದ ಹಾಕಿರಿ ಅಂತ. ನಿಮ್ಮ ಮನೆಯಾಗ ಇಲ್ಲಪ್ಪ 10 ಪಾದ ಅದಾವ. ನೀವು ಗಂಡನ 2, ಹೆಂಡತಿ 2, ಮಕ್ಕಳು 2, ಮುದುಕಿ 2, ಮುದುಕಿ 2, ಮನೆಯಾಗ ಪಾದಿಲ್ಲ. ಇದು ಮಹಾತ್ಮರ ಪಾದ ಹಾಕಂತೀರಿ. ನಿಮ್ಮ ಪಾದ ಏನಿಲ್ಲ, ಸಂಡಾಸ್ಗೆ ಹೋಗೋದವ್ರು, ಅದಕ್ಕೆ ಮತ್ತೆ ಹೋಗಿಲ್ಲ, ದೇವ್ರಿಗೆ ಹೋಗಿಲ್ಲ, ಪುಣ್ಯಕ್ಷೇತ್ರಕ್ಕೆ ಹೋಗಿಲ್ಲ, ಏನು ಮಾಡಿ ಅಂಥ ಪಾದ ಅದಕ್ಕೆ ಕೆಲಸಕ್ಕೆ ಬರ್ತಾವೆ, ಅದಕ್ಕೆ ಕೆಲಸ ಬರ್ತವೆ. ಆ ಪಾದಗಳಿಗೆ ಪುಣ್ಯ ಯಾಕೆ ಪಾದ? ಹಿರಿಯ ಪಾದ ಯಾವ ಪಾದ? ತೀರ್ಥ, ಯಾತ್ರಾ, ಮಂದಿರ ಹೋಗ್ಯಾವ. ಯಾರೇನಪ್ಪ ಅಂತ ಪರಮಾತ್ಮ ಸುತ್ತ ಹಾಕ್ಯಾರ, ಆ ಪಾದದಾಗ ಶಕ್ತಿ ಇರ್ತದೆ ರೀ, ಶಕ್ತಿ ಇರ್ತದೆ. ದಿನಂಪ್ರತಿ ಜಪ ಮಾಡಿದ್ರೆ ನಿಮ್ಮ ಬಾಯಾಗ ಶಕ್ತಿ ಬರ್ತದೆ ರೀ. ನೀವು ಅಂದಂಗೆ ಹಾಕದ, ನೀವು ಅಂದಂಗೆ ಹಾಕದ. ದಿನ ನೀವು 1 ಗಂಟೆ 2 ಗಂಟೆ ದೇವ್ರು ನೋಡ್ಕೋತ, ಲಿಂಗ ನೋಡ್ಕೋತ ಕುಂತ್ರಿಕೊಂಡು ನೋಡ್ಕೋತ ನಿಮ್ಮ ಕಣ್ಣ ಶಕ್ತಿ ಬರ್ತದೆ ರೀ. ಯಾರಿಗೆ ನೀವು ನೋಡಿದ್ರಿ ಅಂದ್ರೆ ಅವ್ರು ಮಾರಿಕಾಳ ಮಾಡ್ತಾರೆ. ನಿಮ್ಮ ಕಣ್ಣಾಗ ಕಂಡಿಡಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಕಣ್ಣಾಗ ಸಾಧ್ಯ ಇಲ್ಲ. 20 ನೋಡಿದ್ದೀರಿ ಚಂತನ ನಡೆದ್ರೆ ನಿಮ್ಮ ಕಣ್ಣ ಸೋಲ್ತಾವೆ, ಎಲ್ಲಿ ಸೋಲ್ತಾವೆ. ಕಣ್ಣಾಗ ಶಕ್ತಿ ಬೇಕಾದ್ರೆ 1 ಗಂಟೆ ಒಂದೇ ನೋಡಿ ಹಿಂಗೆ ಓದ್ಕೊಂಡು ನಿಮ್ಮ ಕಣ್ಣಾಗ ಶಕ್ತಿ. ಅದು ಇಲ್ಲ, ನಾವು 1 10 ನಿಮಿಷ ಕೊಡಾಗ ಆ ಕಡೆ ಮಾಡ್ತಾರೆ. ಮನೆಯಾಗ ದೇವ್ರಿಗೆ ಕೊಡ್ತಾರೆ, 20 ಸಲ ನೋಡ್ತಾವೆ, ಆ ಕಡೆ ನೋಡ್ತಾವೆ. ಕಣ್ಣಾಗ ಶಕ್ತಿ ಏನು ಬರೋದು ನಿಮಗೆ? ನೋಡಿ, ಒಂದು ಅರ್ಧ ಗಂಟೆ ಹಿಂಗೆ ನೋಡ್ಕೋತ ಕೊಂಡು ಒಂದಿಟ್ಟು ಕಣ್ಣಾಗ ನೀರು ಬರ್ತಾವೆ. ಮೊದಲು ಬರಲಿ, ಮುಂದೆ ಬರೋದು. ಕಣ್ಣಾಗ ಶಕ್ತಿ ಬರ್ತದೆ. ಸದಾ ದೇವ್ರು ಹಿಡ್ಕೊಂಡ್ರಿ ಕೈಯಾಗ ಶಕ್ತಿ ಬರ್ತದೆ. ಸದಾ ಗುಡಿ ಸುತ್ತಾಕ್ರಿ ಕಾಲಾಗ ಶಕ್ತಿ ಬರ್ತದೆ. ಸದಾ ಪರಮಾತ್ಮ ಜಪ ಮಾಡಿ ಬಾಯಾಗ ಶಕ್ತಿ ಬರ್ತದೆ. ಶಕ್ತಿ ಎಲ್ಲರಲ್ಲಿದೆ, ಪರಮಾತ್ಮ ಯಾರಿಗಿಲ್ಲ. ನಾವು ಬೆಳೆಸಿಲ್ಲ. ಬೀಜ ಭೂಮಿಯಾಗಿ ಬಿತ್ತಿದರೆ ಬೆಳೆ ಬರ್ತದೆ, ಬಿತ್ತಿಲ್ಲ ಅಂದ್ರೆ ಚೀಲ್ದಾಗ ಹುಳ ಹತ್ತಿ ಹೆಂಗೆ ಹಾಳಾಗಿ ಹೋಗ್ತವೆ, ಹಂಗೆ ನಮ್ಮ ಕಣ್ಣು ಹಾಕಿನಿ ಕೈಯೆಲ್ಲ ಹುಳ ಹತ್ಯಾವ. ಹುಳ ಹತ್ಯಾವ, ಬಿತ್ತಿಲ್ಲ, ನೋಡಿಲ್ಲ, ಮುಟ್ಟಿಲ್ಲ ಪರಮಾತ್ಮನೇನು. ಅದಕ್ಕೆ ಏನಪ್ಪ ಮಹಾತ್ಮ ನಮ್ಗೇನು ಹೇಳ್ತಾರೆ ಅಂತ ಕೇಳಿದರೆ, ಇದೇ ಏನು ನೋಡಬೇಕು ನೋಡೋದೇ ಆಚಾರ, ಏನು ಕೇಳಬೇಕು ಅದು ಕೇಳೋದೇ ಆಚಾರ. ಅದಕ್ಕೆ ಪ್ರಪಂಚದಲ್ಲಿ ಆಸಕ್ತಿ ಬಿಡಿ, ಸಂಸಾರ ಬಿಟ್ಟುದೇ ಆಚಾರವಯ್ಯ ಮಹಾತ್ಮ ಹೇಳೋದು. ಅದ ನಾವು ಲೆಕ್ಕಿಡಬೇಕು ಪುಣ್ಯಾತ್ಮರೇ. ನಮಗೆಲ್ಲರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ಲರೂ ನಾ ಏನು ಆಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತದ, ಪರಂತು ಮಾಡೋಕ್ಕೆ ಆಗಂಗಿಲ್ಲ. ಸುಳ್ಳು ಹೇಳ್ಬಿಡಂತ ಯಾರಿಗೂ ಗೊತ್ತಿಲ್ಲ ರೀ, ಕಳ್ತ ಮಾಡ್ಬೇಕಂತ ಯಾರಿಗೂ ಗೊತ್ತಿಲ್ಲ ರೀ, ಪೂಜೆ ಮಾಡ್ಬೇಕಂತ ಯಾರಿಗೂ ಗೊತ್ತಿಲ್ಲ ರೀ. ಎಲ್ಲರಿಗೂ ಗೊತ್ತದ, ಮಾಡೋಕ್ಕೆ ಆಗಂಗಿಲ್ಲ. ಪಾಪ ದೇವೇ ಥಾ, ಪಾಪ ಕಪಾಳಿಗೆ ಹೊಡಿತದಂತೆ.
ಹೋಗ್ಬಿಡಂಗಿಲ್ಲ ಕಡೆ ಹೋಗ್ಬಿಡಂಗಿಲ್ಲ. ಯಾಕೆ? ಅದು ಪಾಪ. ಪಾಪ ಮನುಷ್ಯನಿಗೆ ಪುಣ್ಯ ಕಾರ್ಯದಲ್ಲಿ ಜಪ ತಪ ದಾನ ಧರ್ಮ ಶ್ರವಣ ಇವು ಮಾಡಿಬಿಡಂಗಿಲ್ಲ. ಯಾಕೆ? ಪಾಪದ ಹೆಸರಿನ ದುರ್ವಾಸನ ಆ ಮನುಷ್ಯನಿಗೆ ಮಾಡಿಕೊಡಂಗಿಲ್ಲ. ಹೇಗೆ ನಿಮ್ಗೆ ರೋಗ ಬರೋದಿತ್ತು ಪಥ್ಯ ಮಾಡಿಕೊಡಂಗಿಲ್ಲ. ಏನು ತಿನ್ಬೇಕು ಅಂತದ? ಕದ್ದರೆ ತಿಂತೀರಿ, ಸಾಲ ಮಾಡಿದ್ರೆ ತಿಂತೀರಿ, ಮಾಡ್ತೇನೆ. ಯಾಕಂದ್ರೆ ದುಃಖ ಬರುತ್ತದ. ದುಃಖ ಬರೋದಿತ್ತಂದ್ರೆ ಮಾಡ್ತಾರೆ. ಆನೆಯ ಬೆನ್ನಾಲೆ ಕೈತು ಮಣಿ ಶಬ್ದವರ ಮುನ್ನ, ದುರ್ಬುದ್ಧಿವರ ಮುನ್ನಾಲೆ ದುಃಖವರ ಮುನ್ನ. ಆನೆ ಬರಬೇಕಾದ್ರೆ ಅಗ್ನಿಶಾಮಕ ದಳ ಬರಬೇಕಾದ್ರೆ ಗಂಟೆ ಅವಾಜ್ ಮೊದಲು ಬರ್ತಾ ಇಲ್ಲ. ಹೊಂಟ ಗಾಡಿ ಹೊಂಟ ಎಲ್ಲಿ ಸೇರಿ ಬಿಟ್ಟು ಅಂತೀರಿ. ಹ್ಯಾಂಗೆ ಗಂಟೆ ಸಪ್ಪಳ ಮೊದಲು ಬರ್ತದೆ, ಆನೆ ರಾಜರ ಆನೆ ಹಿಂದ್ರಳು ಬರ್ತದೆ. ಅಗ್ನಿಶಾಮಕ ದಳ ಸೈರನ್ ಮೊದಲು ಬರ್ತದೆ, ಆಮೇಲೆ ಗಾಡಿ ಬರ್ತದೆ. ಅದರಿಂದ ದುಃಖನು ರಾಜ ಬರಬೇಕಾದ್ರೆ ದುರ್ಬುದ್ಧಿ ಅನ್ನೋದು ಮೊದಲು ಬರ್ತದೆ. ದುರ್ಬುದ್ಧಿ ಬಂದಂದ್ರೆ ದುಃಖ ಬರ್ತದೆ ಅಂತ ತಿಳ್ಕೊಳ್ಬೇಕೆ. ಮಾಡಬಾರ್ದು ಮಾಡಬೇಕು ಬುದ್ಧಿ ಬಂತು, ತಿನ್ನಬಾರ್ದು ತಿನ್ಬೇಕು ಅನ್ನೋದು ಬಂತು, ನೋಡಬಾರ್ದು ನೋಡ್ಬೇಕು ಅನ್ನೋದು ಬಂತು, ಮುಟ್ಟಬಾರ್ದು ಹಿಂಗೆ ದುರ್ಬುದ್ಧಿ ಬಂತು ಅಂತ ಕೇಳಿದ್ರೆ ನಿನಗೆ ದುಃಖ ಹಿಂದೆ ಬರ್ತದೆ, ಗ್ಯಾರಂಟಿ. ಪ್ರಶ್ನೆನೇ ಇಲ್ಲದ. ಎಲ್ಲೇ ಉರಿ ಹತ್ತಕ್ರೆ ಗಂಟೆ ಸೌದು ಬರ್ತದೆ. ಉರಿ ಹತ್ತದ ಎಲ್ಲಿ? ಯಾವಾಗ ನೀನು ನೋಡಬಾರ್ದು ನೋಡ್ಬೇಕು, ಕೇಳಬಾರ್ದು ಕೇಳ, ಯಾವಾಗ ತಿನ್ನಬಾರ್ದು ತಿನ್ಬೇಕಂತ ಬುದ್ಧಿ ಬರ್ತದೆ ನಿನಗೆ, ಕೆಟ್ಟ ಬುದ್ಧಿ, ದುಃಖ ಹಿಂದೆ ಬರ್ತದೆ ಗ್ಯಾರಂಟಿ. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಮಹಾತ್ಮರು ನಮಗೆ ಭಾಳ ಸುಂದರವಾದ ಅಂತ ಹೇಳ್ತಾರೆ. ನೋಡಪ್ಪ, ಆಚಾರವಂತ. ನೋಡುವುದೇ ನೋಡು, ಕೇಳುವುದೇ ಕೇಳು, ಮುಟ್ಟುವುದೇ ಮುಟ್ಟು, ತಿನ್ನುವುದೇ ತಿನ್ನು, ಹಿಡಿ, ನಡಿಯಲ್ಲಿ ಹೋಗು, ಸಿಕ್ಕಲ್ಲಿ ಹೋಗೋದು ಸಿಕ್ಕ ತಿನ್ನೋದು ಮಾಡಬೇಡ. ಸ್ವಲ್ಪ ದುಃಖ ಆಗ್ತದೆ. ಪಥ್ಯ ಮಾಡೋದಂದ್ರೆ ಯಾರಿಗಾರ ತ್ರಾಸ ಆಗ್ತದಲ್ರಿ. ಸಿಕ್ಕ ತಿಂದು ಬಾಯಿ ಈಸ್ ದಿನ ಈ ಪಥ್ಯ ಮಾಡಿದ್ರೆ ಸ್ವಲ್ಪ ತ್ರಾಸ ಅನ್ನಿಸ್ತದೆ. ತ್ರಾಸ ಆಗಲಿಕ್ಕೆ ಆರೋಗ್ಯ ಆಗ್ತದೆ. ಹಾಗೆ ನಮ್ಮ ನೀತಿಯಿಂದ ನಡಿ ಅಂತಂದ್ರೆ ತ್ರಾಸ ಆಗ್ತದೆ. ಸ್ವಭಾವ ಪಥ್ಯ ಮಾಡಿದ್ರೆ ಎಲ್ಲರಿಗೂ ತ್ರಾಸ ಆಗ್ತದೆ, ಆದ್ರೆ ಸುಖ ಕೊಡ್ತದೆ. ಹಾಗೆ ಸತ್ಯ ನೀತಿ ನಡೆಯಕ್ಕೆ ಕಷ್ಟ ಅನ್ನಿಸ್ತದೆ, ಪರಂತು ನಿನಗೆ ಮುಂದೆ ಸುಖ ಕೊಡ್ತದೆ, ನಿನಗೆ ಚಿರಂಜೀವಿ ಆಗಿ ಮಾಡ್ತದೆ. ಧರ್ಮ ಚಿರಂಜೀವಿ ಅಲ್ಲ, ಹಾಗೆ ಚಿರಂಜೀವಿ ಈಗ ನೆನೆಸ್ತೇವ್ರು, ಪೂಜೆ ಮಾಡ್ತೇವಲ್ರಿ. ಅವ್ರು ಕಷ್ಟಪಟ್ಟರೆ ಖರೆ, ಕಷ್ಟ ಬಿಟ್ಟಾರಂತ ತಿಳ್ಕೊಂಡೆ ಎಲ್ಲರ ಮನಸ್ಸಿನೊಳಗೆ ಎಲ್ಲರಿಗೂ ಪೂಜ್ಯ ಆಗ್ಯಾರ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಜೀವನದಲ್ಲಿ ನಾನು ಎಲ್ಲರಿಗೂ ಹೇಳೋದು ಏನರೇ ಒಂದು ಸಣ್ಣ ನಿಯಮ ಹಿಡಿದು. ನಿಯಮ ಇರ್ಲಿಕ್ಕೆ ಮನುಷ್ಯ ಅನ್ನಂಗಿಲ್ಲ. ದನಗಳಿಗೆ ನಿಯಮ ಇಲ್ಲ, ಇದೇ ತಿನ್ನು ಅದೇ ತಿನ್ನು ಅಂತ ನಿಯಮ. ಮನುಷ್ಯನಿಗೆ ನೋಡೋಕೆ ನಿಯಮ, ತಿನ್ನೋಕೆ ನಿಯಮ, ಮುಟ್ಟೋಕೆ ನಿಯಮ, ಆಡೋಕ್ಕೆ ನಿಯಮ. ಅವ್ರು ನಿಯಮ ಮಾಡ್ಯಾರ. ಹೌದಲ್ಲ? ಆ ನಿಯಮ ಮಾಡದಿದ್ದರೆ, ಅದನ್ನು ಆಚರಣೆ ಮಾಡದಿದ್ದರೆ ನಾವು ಮನುಷ್ಯರೇ ಅಲ್ಲ. ಜೀವನದೊಳಗೆ, ನಮ್ಮ ಜೀವನದೊಳಗೆ ಏನರೇ ಒಂದು ನಿಯಮ ಹಿಡ್ಕೊಳ್ಳಿ. ಆ ನಿಯಮ ನಿಮ್ಮನ್ನು ಪರಮಾತ್ಮನ ತಕ್ಕ ಕರ್ಕೊಂಡೊಯ್ತು. ಮಹಾತ್ಮರ ತಕ್ಕ ನಿಯಮ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ನೀವು ಶಾಂತಿ ಸುಖ ಪಡಿತೀನಿ ಅಂತ ಮಹಾತ್ಮರು ಹೇಳ್ತಾರೆ. ಅದರ ಸಲುವಾಗಿ ಆಚಾರೋ ಪರಮೋ ಧರ್ಮ. ಜೈನರು ಎಲ್ಲಕ್ಕಿಂತ ಆಚಾರ ಪರಮ ಧರ್ಮ. ನಡೆ ಇಲ್ಲದ ನುಡಿ ಯಾವ ಕೆಲಸಕ್ಕೂ ಬರೋದಿಲ್ಲ. ಉಪ್ಪಿಲ್ಲದ ಅಡಿಗೆ ಯಾವ ಕೆಲಸಕ್ಕೂ ಬರೋಂಗಿಲ್ಲ. ಹಾಗೆ ಮನುಷ್ಯನ ಜೀವನದಲ್ಲಿ ನಡೆ ಇರಬೇಕು, ಆಚಾರ ಇರಬೇಕು. ಈ ಆಚಾರ 2-3 ಪ್ರಕಾರ. ಎಷ್ಟು ಪ್ರಕಾರದ ಆಚಾರ? 2 ಜೊತೆಗೆ ನಿಮ್ಮ ವ್ಯವಹಾರ ಅಂತೀರಿ ನೀವು. ಆಚಾರ ವ್ಯವಹಾರ, ಹೆಂಡತಿ ಜೊತೆಗೆ ಹೆಂಗೆ ವ್ಯವಹಾರ ಮಾಡ್ತೀರಿ, ಹೆಂಗೆ ಅವನ ಜೊತೆಗೆ ಮಾಡ್ತೀರಿ. ಅವನ ಜೊತೆಗೆ ಬೇರೆ ವ್ಯವಹಾರ ಅದ ಇಲ್ಲ, ಹೆಂಡತಿ ಜೊತೆಗೆ ಬೇರೆ ಅದ ಇಲ್ಲ, ಮಗಳ ಜೊತೆಗೆ ಬೇರೆ ವ್ಯವಹಾರ ಅದ ಇಲ್ಲ. ಎಲ್ಲ ಹಿಂಸೆ ಅದಾವ. ಅವನು ಹೆಣ್ಣೆ ಅದಾಳೆ, ಹೆಂಡತಿನೂ ಹೆಣ್ಣೆ ಅದಾಳೆ, ಮಗಳು ಹೆಣ್ಣೆ ಅದಾಳೆ. ವ್ಯವಹಾರ ಹೆಂಡತಿ ಜೊತೆ ಹೆಂಗಿರ್ಬೇಕು, ಹಾಗೆ
ಮಗಳ ಜೊತೆಗೆ ಹೆಂಗಿರ್ಬೇಕು ಹಾಗೆ ಅವ್ರ ಜೊತೆಗೆ ಹೆಂಗೆ ಇದ್ದಾರೆ ಮನುಷ್ಯ ಒಳ್ಳೆಯ ಅವನ ಜೊತೆಗೆ ಮಾಡೋದು ಹೆಂಡತಿ ಜೊತೆಗೆ ಮಾಡೋದು ಮಗಳ ಜೊತೆಗೆ ಮಾಡಿದ್ರೆ ಮೂರ್ಖ ನಾಲಾಯಕ ಅಂತಾರಲ್ಲ ನಿಮಗೆ. ಆಚಾರ ಮನುಷ್ಯ ಕಲಿಬೇಕ್ರಿ. ಸಂಸಾರದಾಗ ಯಾರ ಜೊತೆಗೆ ಹೆಂಗಿರ್ಬೇಕು ಅನ್ನೋದು ಆಚಾರ ಕಲ್ತೀವಿ. ಅದು ಆಚಾರ 2-3 ಥರ ಶಾಸ್ತ್ರದ ಬರೆದ 2-3 ಥರ. ಯಾವ ಆಚಾರ ಯಾರ ಜೊತೆಗೆ ಹ್ಯಾಂಗೆ ಮಾಡಬೇಕು ಅನ್ನೋದು ಟೈಮ್ ಆಗ್ಯದ. ನಾಳೆ ಮತ್ತು